ಹರಿವಂಶ ಪರ್ವದ 53ನೇ ಅಧ್ಯಾಯ ಮುಂದುವರೆದಿದೆ. ವಿವಿಧ ದೇವತೆಗಳು ವಿಭಿನ್ನ ಅಂಶಗಳಿಂದ ಭುವಿಯಲ್ಲಿ ಅವತರಿಸಿದ್ದನ್ನು ನಾವು ಮಹಾಭಾರತದ ಹಿನ್ನೆಲೆಯಲ್ಲಿ ಗಮನಿಸ್ತಾ ಇದ್ದೇವೆ. ದ್ರೋಣನ ಜನನ ಮತ್ತು ದ್ರೋಣನ ದಿವ್ಯವಾದಂತಹ ಬ್ರಾಹ್ಮಣ ಜೀವನದ ಬಗ್ಗೆ ನಿನ್ನೆ ದಿವಸ ಗಮನಿಸಿದೆವು. ಅಲ್ಲಿ ಆ ಬಳಿಕ ದ್ರೋಣನ ಒಂದು ಕಾಲದ ಸ್ನೇಹಿತನಾದ ದೃಪದನ ಜನನವನ್ನು ಗಮನಿಸಬೇಕು. ಇದೇ ಹರಿವಂಶದಲ್ಲಿ ಹಿಂದೆ ನಾವು ಪಾಂಚಾಲ ವಂಶದ ಮುಂದುವರಿಕೆಯನ್ನು ಗಮನಿಸಿದ್ದೆವು. ಪಾಂಚಾಲ ಅಂತ ಆ ದೇಶಕ್ಕೆ ಹೆಸರು ಬಂದಿದ್ದು ಹರ್ಯಶ್ವರಾಜನ ಮಕ್ಕಳ ಮೂಲಕ. ಹರ್ಯಶ್ವರಾಜನಿಗೆ ಮುದ್ಗಲ, ಸೃಂಜಯ, ಬೃಹದಿಷು, ಯವೀನರ, ಕಾಂಪಿಲ್ಯ ಎಂಬುದಾಗಿ 5 ಜನ ಮಕ್ಕಳಿದ್ರು. 5 ಜನ ಮಕ್ಕಳು ಕೂಡ 5 ದೊಡ್ಡ ದೊಡ್ಡ ರಾಷ್ಟ್ರಗಳ ಸಂರಕ್ಷಣೆಗೆ ಸಮರ್ಥರು. ಅಲಂ ಅಂದ್ರೆ ಸಮರ್ಥರು, ಸಾಕು ಅಂತ ಒಂದು ಅರ್ಥ, ಸಮರ್ಥರು ಅಂತ ಮತ್ತೊಂದು ಅರ್ಥ. ಪಂಚಾನಾಂ ಅಲಂ, ಪಂಚ ದೇಶಗಳಿಗೆ ಇವರು ಅಲಂ, ಸಾಕಷ್ಟು ಅಥವಾ ರಕ್ಷಣೆಗೆ ಸಮರ್ಥರಾದ್ದರಿಂದ ಅವರಿಗೆ ಪಾಂಚಾಲರು ಅಂತ ಹೆಸರು ಬಂತು. ಹಾಗಾಗಿ ಆ ಬಳಿಕ ಆ ವಂಶದಲ್ಲಿ ಮುಂದುವರಿದಂತಹ ಎಲ್ಲ ರಾಜರಿಗೂ ಕೂಡ ಪಾಂಚಾಲರು ಅನ್ನುವ ಹೆಸರೇ ಮುಂದುವರಿಯಿತು. ಆ ದೇಶದಲ್ಲಿ ಬಂದವ, ಅದೇ ವಂಶದಲ್ಲಿ ಬಂದವ ಸೋಮಕ ಅನ್ನುವಂಥ ಒಬ್ಬ ರಾಜ. ಆ ಸೋಮಕನಿಗೆ 100 ಜನ ಮಕ್ಕಳಿದ್ರು. ಅವರಲ್ಲಿ ಕೊನೆಯ ಪೃಷತ ಎಂಬಾತ. ಆ ಪೃಷತ ಒಮ್ಮೆ ಮಕ್ಕಳಿಲ್ಲದವನಾಗಿ ಅರಣ್ಯದಲ್ಲಿ ದೊಡ್ಡ ತಪಸ್ಸು ಮಾಡಿದ. ತಪಸ್ಸು ಮಾಡುವಾಗ ಒಬ್ಬ ಸ್ವರ್ಗಲೋಕದ ಅಪ್ಸರೆಯನ್ನು ನೋಡಿ ಅವನ ಮನಸ್ಸು ಚಂಚಲಾಯಿತು. ಅವನ ತೇಜಸ್ಸು ಕೆಳಗೆ ಬಿದ್ದಿತು. ಆತ ಆಗ ನಾಚಿ ಆ ತೇಜಸ್ಸನ್ನ ಕಾಲಿನಿಂದ ಮುಚ್ಚಿದ. ಪದ ಅಂದ್ರೆ ಕಾಲು, ಕಾಲಿನಿಂದ ಮುಚ್ಚಿದ. ಆ ಮುಚ್ಚಿದ್ರೂ ಕೂಡ ಒಬ್ಬ ಮಗ ಅಲ್ಲಿ ಹುಟ್ಟಿದ. ಕೂಡಲೇ ಒಬ್ಬ ಮಗ ಹುಟ್ಟಿಬಿಟ್ಟ. ಅವನೇ ಈ ದೃಪದ ಎಂಬ ಹೆಸರಿನ ದ್ರೌಪದಿಯ ಅಪ್ಪನಾದಂತಹ ರಾಜ. ಮೂಲತಃ ಅವನು ಯಾರು ಅಂದ್ರೆ ಬ್ರಹ್ಮನ ಆಸ್ಥಾನ ಗಾಯಕ. ಹಾಹಾ ಹೂಹು ಅಂತ ಗಂಧರ್ವರನ್ನ ಕೇಳಿದ್ದೇವೆ. ಅದರಲ್ಲಿ ಹೂಹು ಎಂಬ ಹೆಸರಿನ ಗಂಧರ್ವ ಇವನೇ ದ್ರೌಪದಿಯ ಅಪ್ಪನಾಗಿ ದೃಪದ ರಾಜನಾಗಿ ಜನಿಸಿದವ. ಹೂಹು ಅನ್ನೋ ಗಂಧರ್ವನು ಸರಿ, ಅದರಂತೆ 49 ಜನ ಮರುತ್ತುಗಳಿದ್ದಾರಲ್ಲ, ಅವರಲ್ಲಿ ಒಬ್ಬನಾದಂತಹ ಆವಹ ಎಂಬ ಮರುತ್ತಿನ ಅಂಶದಿಂದ ಕೂಡ ಕೂಡಿದವನಾಗಿದ್ದ. ಗಂಧರ್ವರು ಸಾಮಾನ್ಯವಾಗಿ ದೇವತೆಗಳ ಸಭೆಯಲ್ಲಿ ಇರ್ತಾರೆ. ಅದರಲ್ಲಿ ಕೆಲವರು ಶ್ರೇಷ್ಠರನಿಸಿಕೊಂಡವರು ಬ್ರಹ್ಮನ ಸಭೆಯಲ್ಲಿ ಕೂಡ ಗಾನ ಮಾಡ್ತಿರ್ತಾರೆ. ಈ ಗಂಧರ್ವ ಏನಿದ್ದಲ್ಲ, ಹೂಹು ಎಂಬ ಹೆಸರಿನ ಗಂಧರ್ವ, ಈತ ಬ್ರಹ್ಮನ ಆಸ್ಥಾನದಲ್ಲಿ ಗಾಯನ ಮಾಡ್ತಕ್ಕಂಥವನು. ಕೆಲವು ವೇಳೆ ಇಂದ್ರನ ಸಭೆಯಲ್ಲಿ ಕೂಡ ಗಾನ ಮಾಡ್ಲಿಕ್ಕೆ ಬರ್ತಾನೆ, ವಿಶೇಷ ಆಹ್ವಾನ ಇದ್ದಾಗ. ವಿಶೇಷವಾಗಿ ಸಾಮಾನ್ಯವಾಗಿ ಆತ ಗಾನವನ್ನು ಮಾಡುವುದು ಬ್ರಹ್ಮನ ಆಸ್ಥಾನದಲ್ಲಿ. ಈ ದೃಪದ ಮತ್ತು ದ್ರೋಣ ಇವರಿಬ್ರು ಕೂಡ ಆ ದ್ರೋಣನ ತಂದೆಯಾದಂತಹ ಭರದ್ವಾಜನ ಕಡೆಯೇ ವಿದ್ಯಾಭ್ಯಾಸ ಮಾಡಿದರು. ದ್ರೋಣನು ತಮ್ಮ ತಂದೆಯಾದ ಭರದ್ವಾಜನ ಕಡೆ ವಿದ್ಯಾಭ್ಯಾಸ ಮಾಡಿದ ಕಥೆಯನ್ನ ನಾವು ಹಿಂದೆ ನೋಡಿದ್ದೆವು. ಇವರಿಬ್ರು ಕೂಡ ಎಲ್ಲ ವೇದಗಳನ್ನ, ಎಲ್ಲ ಅಸ್ತ್ರಗಳನ್ನ, ಶಸ್ತ್ರಶಾಸ್ತ್ರಗಳನ್ನ ಜೊತೆಯಾಗಿಯೇ ಭರದ್ವಾಜನಿಂದ ಈ ದೃಪದ ಮತ್ತು ದ್ರೋಣ ಅಧ್ಯಯನ ಮಾಡಿದರು. ಇಬ್ರು ಕೂಡ ಸಂಗಡವೇ ಅಧ್ಯಯನ ಮಾಡುವಾಗ ಈ ದೃಪದ ಒಮ್ಮೆ ದ್ರೋಣನಿಗೆ ಆಶ್ವಾಸನೆ ಕೊಟ್ಟಿದ್ದ. ನಾವಿಬ್ರು ಈಗ ಸ್ನೇಹಿತರಾಗಿದ್ದೇವೆ, ಶಯನ, ಆಸನ ಇತ್ಯಾದಿಗಳನ್ನು ಒಟ್ಟಿಗೆ ಮಾಡ್ತೇವೆ. ನಾಳೆ ನಾವು ವಿದ್ಯಾಭ್ಯಾಸವನ್ನು ಮುಗಿಸಿ ನಮ್ಮ ಊರಿಗೆ ಹೋದ ಬಳಿಕವೂ ಕೂಡ ನಾವು ಸ್ನೇಹಿತರಾಗಿ ಇರೋಣ ಮತ್ತು ನನ್ನದಾದ ರಾಜ್ಯ ಏನಿದೆ, ನನ್ನ ತಂದೆಯಿಂದ ಬಂದಂಥ ರಾಜ್ಯ, ಅದನ್ನು ಇಬ್ರು ಒಟ್ಟಾಗಿ ಅನುಭವಿಸೋಣ ಅಂತ ಹೇಳಿದ್ದ. ಈ ಒಟ್ಟಾಗಿ ಅನುಭವಿಸುವಂತ ರಾಜ್ಯ ಹೇಳಿದ್ದ. ಅದರ ಮುಂದೆ ದ್ರೋಣ ತನ್ನ ಕಷ್ಟ ಕಾಲದಲ್ಲಿ ದೃಪದನ ಸಮೀಪ ಹೋದಾಗ ದೃಪದ ಹಳೆಯ ಸ್ನೇಹವನ್ನ ನೆನಪಿಸಿಕೊಳ್ಳಲಿಲ್ಲ. ಹಾಗಾಗಿ ಕ್ರುದ್ಧನಾದಂತಹ ದ್ರೋಣ ದೃಪದನನ್ನ ಅವಮಾನಿಸಿ ಅವನನ್ನ ಸೋಲಿಸುವಂತ ಒಬ್ಬ ಶಿಷ್ಯನನ್ನು ತಯಾರು ಮಾಡ್ತೇನೆ ಅಂತ ಪ್ರತಿಜ್ಞೆ ಮಾಡಿದ. ಆ ಬಳಿಕ ಅದು ಕಥೆ ಮುಂದುವರಿಯಿತು. ಆ ಬಳಿಕ ದ್ರೋಣನನ್ನ ಹತ್ಯೆ ಮಾಡುವಂತಹ ಮಗನನ್ನ, ಅರ್ಜುನನನ್ನ ವರಿಸುವಂತ ಒಬ್ಬ ಮಗಳನ್ನು ನಾನು ಪಡಿತೇನೆ ಅಂತ ಹೇಳಿ ದೃಪದನು ಕೂಡ ಮಾಡಿದ. ಅದೆಲ್ಲ ಕಥೆ ನಿಮಗೆ ಗೊತ್ತಿದೆ. ಸಂದರ್ಭಾಂತರದಲ್ಲಿ ಅದನ್ನು ಗಮನಿಸೋಣ.
ಈ ದ್ರೋಣನ ಬಳಿಕ ವಿರಾಟ್ ರಾಜ ಅನ್ನುವಂಥ ಮತ್ತೊಬ್ಬನ ಅವತಾರವನ್ನು ಕೂಡ ನಾವು ಇಲ್ಲಿ ನೋಡಬೇಕು. ಈ ದೇವವ್ರತ ಅಂದ್ರೆ ಭೀಷ್ಮ, ದ್ರೋಣ, ಕೃಪ ಮತ್ತು ದೃಪದ ಇವರು 4 ಜನ ಕೂಡ ಒಂದೇ ವಯಸ್ಸಿನವರು. ಅವರಿಗೆ ವಯಸ್ಸಿನಲ್ಲಿ ಸಮಾನನಾದವನು ವಿರಾಟ ರಾಜ. ಈ ಎಷ್ಟೋ ಕಡೆ ಮಹಾಭಾರತದಲ್ಲಿ ಅಥವಾ ವಿಷ್ಣು ಪುರಾಣದಲ್ಲಿ ಇಲ್ಲಿ ಜನಿಸಿರುವಂತಹ ಅನೇಕ ರಾಜರು ಮತ್ತು ರಾಜಪುತ್ರರು ಇವರ ವಯಸ್ಸಿನ ಅಂತರದ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಆದರೆ ಈ ತಾತ್ಪರ್ಯ ನಿರ್ಣಯದಲ್ಲಿ ಅವರು ಜನಿಸಿದ ಕ್ರಮ, ಅವ್ರಿಗೆ ಇರುವಂತಹ ವರ್ಷಗಳ ವ್ಯತ್ಯಾಸ ಅಥವಾ ತಿಂಗಳುಗಳ ವ್ಯತ್ಯಾಸ ಅಥವಾ ದಿನಗಳ ವ್ಯತ್ಯಾಸವು ಕೂಡ ಬಹಳ ಸೂಕ್ಷ್ಮವಾಗಿ ನಿರೂಪಿತವಾಗಿದೆ. ಹಾಗಾಗಿ ಭೀಷ್ಮ, ದ್ರೋಣ, ಕೃಪಾ, ದೃಪದ ಇವರಿಗೆ ವಯಸ್ಸಿನಲ್ಲಿ ಸಮಾನನಾದವನು ವಿರಾಟ ರಾಜ. ಇವನು ಯಾರಂದ್ರೆ ಹಹ ಎಂಬ ಗಂಧರ್ವ. ಹಿಂದಿನ ದೃಪದ ಹೂಹು ಎಂಬ ಗಂಧರ್ವ, ಇವ ಹಹ ಎಂಬ ಗಂಧರ್ವ. ಈತನು ಕೂಡ ಬ್ರಹ್ಮನ ಗಾಯಕ, ಬ್ರಹ್ಮನ ಆಸ್ಥಾನದಲ್ಲಿ ಗಾಯನ ಮಾಡ್ತಕ್ಕಂಥವನು. ಮರುತ್ತುಗಳಲ್ಲಿ ವಿವಹ ಎಂಬಾತನ ಅಂಶ ಇವ. ದೃಪದ ಆವಹ ಎಂಬಾತನ ಅಂಶ ಅಂತ ನಾವು ಹಿಂದಿನ ಶ್ಲೋಕದಲ್ಲಿ ನೋಡಿದ್ವಿ. ಈತ ವಿವಹ ಎಂಬಾತನ ಮರುತ್ತಿನ ಅಂಶ. ಈ ಹಹ ಮತ್ತು ಹೂಹು ಗಂಧರ್ವರ ಬಗ್ಗೆ, ಆ ಹೆಸರಿನ ಬಗ್ಗೆ ಮತ್ತಷ್ಟು ಸ್ವಾರಸ್ಯಕರವಾದ ಮಾಹಿತಿಯನ್ನು ನಾವು ತಿಳ್ಕೋಬೇಕು. ಹಹ ಎಂಬ ಗಂಧರ್ವನಿಗೆ ಹ ಹಸ್ವ, ಹ ದೀರ್ಘ ಹೀಗೂ ನೀವು ಕರಿಬಹುದು. ಹ ಹ ಅಂತ ಎರಡನ್ನೂ ಕೂಡ ದೀರ್ಘವಾಗಿ ಕೂಡ ಕರಿಬಹುದು. ಹೂಹು ಗಂಧರ್ವನಿಗೂ ಕೂಡ ಹೂ ಹೂ ಎರಡು ಹಸ್ವವಾಗಿಯೂ ಕರಿಬಹುದು. ಹಾಗೆ ಹೂ ಹೂ ಅಂತ ಎರಡು ದೀರ್ಘವಾಗಿ ಕರಿಬಹುದು. ಹ ಹೂ ಅಂತಲೂ ಕರಿಬಹುದು. ಹೀಗೆ ಅವರ ಹೆಸರುಗಳು. ಹಾ ಹಾ ಹೂ ಹೂ ಸ್ಥೈವ ಮಾಧ್ಯ ಗಂಧರ್ವಾಸ್ತುದೇವೋಪಸಾವಾನ್ ಎಂಬುದಾಗಿ ಅಮರಕೋಶದಲ್ಲಿ ಕೂಡ ಈ ಹಹ ಮತ್ತು ಗಂಧರ್ವ ಮತ್ತು ಹೂಹು ಗಂಧರ್ವನ ಬಗ್ಗೆ ವಿವರಣೆ ಇದೆ. ಅದೋಗಿ ಹೆಸರುಗಳು ಬರ್ತವೆ. ಬರ್ತದೆ. ಸರಿ. ಅಂತೂ ಅಷ್ಟು ದಿವ್ಯ ಪ್ರತಿಭೆ ಉಳ್ಳಂತಹ ಗಾಯಕರವರು. ಉಳಿದ ಗಂಧರ್ವರ ಹೆಸರು ಬರೋದು ಚಿತ್ರರಥ, ತುಂಬೂರು ಮೊದಲಾದಂಥ ಗಂಧರ್ವರದು ಅನೇಕ ಸಂದರ್ಭಗಳು ಬರ್ತದೆ. ಇವರು ಬ್ರಹ್ಮನ ಆಸ್ಥಾನದಲ್ಲಿದ್ದು ಬ್ರಹ್ಮನ ಆಸ್ಥಾನ ಗಾಯಕರು ಅಂತ ಅನಿಸ್ಕೊಂಡವರು. ಈತ ಅತಿತಾನ ಅನ್ನುವಂಥ ಒಂದು ದಿವ್ಯ ಗಾನವನ್ನು ಹಾಡ್ತಾ ಇದ್ದ. ಯಾವ ಸಂದರ್ಭ ಅಂದ್ರೆ ನಾವು ಈಗಾಗಲೇ ಆ ಸಂದರ್ಭವನ್ನು ನೋಡಿದ್ದೇವೆ. ಅದು ರೈವತ ರಾಜನನ್ನು ಅವನ ಮಗಳನ್ನು ಮೈಮರೆಸಿದಂತಹ ಒಂದು ಗಾನ. ಹಿಂದೆ ರೈವತ ಅನ್ನುವಂಥ ರಾಜ ತನ್ನ ಮಗಳು ಇಂಥ ದಿವ್ಯ ಸುಂದರಿಗೆ ಸರಿಯಾದಂಥ ವರ ಎಲ್ಲಿ ಸಿಗ್ತಾನೆ, ಇವ ಹಣೆ ಬರದಲ್ಲಿ ಹಣೆ ಮೇಲೆ ಬ್ರಹ್ಮ ಏನು ಬರೆದಿದ್ದಾನೆ ಅವನನ್ನೇ ಕೇಳಿಬಿಡೋಣ ಅಂತ ಬ್ರಹ್ಮಲೋಕಕ್ಕೆ ಹೋಗಿದ್ದ. ನಿಮ್ಗೆ ಕಥೆ ಗೊತ್ತಿದೆ. ಹೋದಾಗ ಅಲ್ಲಿ ಸಂಗೀತ ಕಾರ್ಯಕ್ರಮ ನಡೆದಿತ್ತು. ಸಂಗೀತ ಕಾರ್ಯಕ್ರಮ ನಡೆದಿದೆ, ಹೇಗೂ ನಡೆದಿದೆ. ಅದಾದ ಈ ಕಾರ್ಯಕ್ರಮ ಮುಗಿದ ಬಳಿಕ ಬ್ರಹ್ಮನನ್ನೇ ಮುಖತಃ ಭೇಟಿಯಾಗಿ ನನ್ನ ಭಾವಿ ಅಳಿಯನ ಬಗ್ಗೆ ಕೇಳೋಣ ಅಂತ ರಾಜ ಕಾಯ್ದ. ಆಗ ಅಲ್ಲಿ ನಡೆದದ್ದು ಅತಿತಾನ ಎಂಬತಕ್ಕಂಥ ಒಂದು ದಿವ್ಯ ಗಾನ. ಅದನ್ನು ಹಾಡ್ತಿದ್ದವನು ಈ ಹಹ ಮತ್ತು ಹೂಹು ಎಂಬ ಗಂಧರ್ವರು ಅಂತ ವಿಷ್ಣು ಪುರಾಣದಲ್ಲಿ ಮಾಹಿತಿ ಇದೆ. ಆ ಅತಿತಾನ ಎಂಬತಕ್ಕಂಥ ದಿವ್ಯ ಗಾನದಲ್ಲಿ ಇಡೀ ಬ್ರಹ್ಮ ಸಭೆಯೇ ಲೀನವಾಗಿತ್ತು. ಈ ರೈವತ ರಾಜ ಮತ್ತು ಅವನ ಮಗಳು ಕೂಡ ಲೀನವಾಗಿಬಿಟ್ರು. ಆ ಎಲ್ಲ ಗಾನ ಮುಗಿಸಿ ಅವರು ಬ್ರಹ್ಮನ ಬಳಿಗೆ ಹೋದಾಗ ಭೂಲೋಕದಲ್ಲಿ ಈ ರೈವತ ರಾಜನ ವಂಶವೆಲ್ಲವೂ ನಿರ್ವಂಶ ಆಗಿ ಹೋಗಿತ್ತು. ಹಾಗಾಗಿ ಅವನ ಆಳ್ವಿಕೆ, ಅವನ ಯುಗ ಎಲ್ಲವೂ ಮುಗಿದು ಬೇರೊಂದು ಯುಗ ಬಂದಿತ್ತು. ಆ ಬಳಿಕ ಬ್ರಹ್ಮ ಈಗ ನಿನ್ನವರನ್ನವರು ಯಾರೂ ಈಗ ಭೂಲೋಕದಲ್ಲಿಲ್ಲ, ಕೃಷ್ಣನ ಅಣ್ಣನಾದಂಥ ಬಲರಾಮ ಇದ್ದಾನೆ, ಅವನಿಗೆ ನಿನ್ನ ಮಗಳಾದಂತಹ ರೇವತಿಯನ್ನು ಮದುವೆ ಮಾಡಿಕೊಡುವಂತ ಬ್ರಹ್ಮ ಸೂಚನೆ ಮಾಡಿದ. ಹಾಗಾಗಿ ವಿಷ್ಣು ಪುರಾಣದ ಹಿನ್ನೆಲೆಯಲ್ಲಿ ಈ ಹಹ ಮತ್ತು ಹೂಹು ಎಂಬ ಗಂಧರ್ವರು ಅಲ್ಲಿ ಅತಿತಾನ ಅನ್ನುವಂಥ ಒಂದು ದಿವ್ಯಗಾನವನ್ನು ಹಾಡ್ತಾ ಇದ್ರು ಅಂತ ನೆನಪು ಮಾಡ್ಕೊಳ್ಬೇಕು. ಅಂದ್ರೆ ಇಷ್ಟು ದಿವ್ಯ ಸ್ವರೂಪವುಳ್ಳಂತಹ ದಿವ್ಯ ಪ್ರತಿಭೆಗಳುಳ್ಳಂತಹ ಗಂಧರ್ವರು ಭೂಲೋಕದಲ್ಲಿ ಭೂಭಾರ ಹರಣಕ್ಕಾಗಿ ಅವತರಿಸಿ ಬಂದರು ಅಂತ ನಾವು ನೋಡ್ಬೇಕು. ಈ ಎಲ್ಲ ದೃಪದ, ವಿರಾಟ ಇವರೆಲ್ಲರೂ ಕೂಡ ಪಾಂಡವರಿಗೆ ಕೊನೆ ಒಂದೊಂದು ಸಂದರ್ಭದಲ್ಲಿ ಬೀಗರಾದವರು ಮತ್ತು ಪಾಂಡವರಿಗೆ ಕೊನೆ ತನಕ ಸಹಾಯ ಮಾಡಿದವರು, ಸ್ವಯಂ ಧಾರ್ಮಿಕರಾಗಿ ಈ ಭೂಮಿಯನ್ನು ಬೆಳಗಿದವರು. ಅನೇಕ ಜನ ಈ ಚಿತ್ರಾಂಗದ ವಿಚಿತ್ರ ವೀರ್ಯ ಮೊದಲಾದಂಥವರ ಕಥೆ ಈ ತಾತ್ಪರ್ಯ ನಿರ್ಣಯಗಳು ಬಂದಿದೆ. ಅದನ್ನೆಲ್ಲ ಸೂಕ್ಷ್ಮವಾಗಿ ನಾವು ಹಿಂದೆ ನೋಡಿದ್ದೇವೆ. ಅಂಬಾ ಎಂಬಾಕೆ ಹೇಗೆ ಹುಟ್ಟಿದ್ಲು, ಅವಳ ಹುಟ್ಟುವಿಕೆ ಬಗ್ಗೆ ಕೂಡ ಸ್ವಲ್ಪ ನಾವು ನೋಡಬೇಕು. ಅಂಬಿಕೆ, ಅಂಬಾಲಿಕೆ ಮತ್ತು ಅಂಬಾ ಎಂಬುದಾಗಿ 3 ಜನ ಕಾಶಿರಾಜನ ಮಕ್ಕಳು. ಅವರನ್ನ ಭೀಷ್ಮ ಕಾಶಿ ನಗರಕ್ಕೆ ಹೋಗಿ ಅಲ್ಲಿ ಸ್ವಯಂವರದಲ್ಲಿ ಉಳಿದೆಲ್ಲ ರಾಜರನ್ನು ಸೋಲಿಸಿ ಅವರನ್ನು ಗೆದ್ದು ಕರ್ಕೊಂಡು ತನ್ನ ತಮ್ಮನಾದಂತಹ ವಿಚಿತ್ರ ವೀರನಿಗೆ ಮದುವೆ ಮಾಡಿಸ್ಬೇಕು ಅಂತ ಹಸ್ತಿನಾವತಿಗೆ ಕರ್ಕೊಂಡು ಬಂದ.
ಅವರಿಬ್ಬರಲ್ಲಿ ಅದೃಷ್ಟಶಾಲಿನಿಯಾದಂಥ ಅಂಬಿಕೆ ಮತ್ತು ಅಂಬಾಲಿಕೆಯರು ಒಪ್ಪಿದರು. ಆದರೆ ಅಂಬೆ ಪೂರ್ವ ಜನ್ಮದಲ್ಲಿ ಭೀಷ್ಮನ ಭಾರ್ಯೆ, ಭೀಷ್ಮ ಜೀವನಾಮಕ ವಸು, ಅವನ ಪತ್ನಿಯಾದಂಥ ವರಾಂಗಿ ಈಕೆ. ಹಾಗಾಗಿ ಆಕೆ ಒಪ್ಪಲಿಲ್ಲ, ನಾನು ಈ ವಿಚಿತ್ರ ವೀರನನ್ನು ಮದುವೆ ಆಗಲಿಕ್ಕೆ ತಯಾರಿಲ್ಲ, ನಾನು ಸಾಲ್ವನನ್ನ ಮದುವೆ ಆಗಲಿಕ್ಕೆ ಬಯಸಿದ್ದೇನೆ ಅಂತ ಹೇಳಲು. ಹಾಗಾದ್ರೆ ಸಾಲ್ವನ ಕಡೆಗೆ ನಿನ್ನನ್ನು ಕಳಿಸಿಕೊಡ್ತೇನೆ, ನಿನಗೊಂದು ರಕ್ಷಣೆ ಕೊಟ್ಟು ಅಂಗಾಂಗ ರಕ್ಷಕರನ್ನು ಕೊಟ್ಟು ನಿನ್ನ ಸಾಲ್ವನ ಕಡೆ ಕಳಿಸಿಕೊಡ್ತೇನೆ ಅಂತ ಹೇಳಿದ ಭೀಷ್ಮ. ಆಕೆ ಸಾಲ್ವನ ಬಳಿಗೆ ಹೋದ್ಲು. ಅಲ್ಲಿ ಒಂದು ಸೂಕ್ಷ್ಮವನ್ನು ನಾವು ಗಮನಿಸಬೇಕು. ಮಹಾಭಾರತದಲ್ಲಿ ಉಳಿದೆಲ್ಲ ಕಡೆಯೂ ಕೂಡ ಈ ಅಂಬೆ ಸಾಲ್ವನನ್ನು ನಿಜವಾಗಿಯೂ ಪ್ರೇಮಿಸಿದ್ದಳು. ಹಾಗಾಗಿ ಭೀಷ್ಮ ತನ್ನ ತಮ್ಮನಾದಂತಹ ವಿಚಿತ್ರ ವೀರನಿಗಾಗಿ ಅಂಬಾಲಿಕೆ ಮತ್ತು ಅಂಬೆಯರನ್ನು ಕರ್ಕೊಂಡು ಬಂದಾಗ ನಾನು ಸಾಲ್ವನನ್ನು ಪ್ರೇಮಿಸಿದ್ದೇನೆ ಅಂತ ನಿಜ ವಿಷಯವನ್ನು ಹೊರಗೆಡವಿದಳು ಅಂತ ನಾವೆಲ್ಲ ಓದ್ತೇವೆ. ಆದರೆ ತಾತ್ಪರ್ಯ ನಿರ್ಣಯದಲ್ಲಿ ಮತ್ತು ಅದರ ಹಿನ್ನೆಲೆಯಲ್ಲಿ ವಾದಿರಾಜರು ಏನ್ ಹೇಳ್ತಾರೆ ಅಂದ್ರೆ, ಸುಳ್ಳು ಮಾತಾಡಿದ್ಲು. ವಾಸ್ತವಿಕವಾಗಿ ಆಕೆ ಈ ಸಾಲ್ವನನ್ನಾಗಲಿ ವಿಚಿತ್ರ ವೀರನನ್ನಾಗಲಿ ಮದುವೆ ಆಗಲಿಕ್ಕೆ ಬೇರೆ ಕಾರಣಗಳಿದೆ. ಏನು ಕಾರಣ ಅಂದ್ರೆ, ವಿಚಿತ್ರ ವೀರ್ಯ ಮನುಷ್ಯನಾದಂತಹ ವಿಚಿತ್ರ ವೀರ್ಯನ ನಾನೇಕೆ ಮದುವೆ ಆಗಬೇಕು? ಅವಳ ತರಗತಿ ದೊಡ್ಡದು, ಅವಳ ಕಕ್ಷಾ, ಈ ಅಂಬೆಯ ಕಕ್ಷಾ ದೊಡ್ಡದು. ಹಾಗಾಗಿ ವಿಚಿತ್ರ ವೀರ್ಯನನ್ನು ಮದುವೆ ಆಗ್ಲಿಕ್ಕೆ ಯಾಕೆ ಒಪ್ಪಲಿಲ್ಲ. ಸಾಲ್ವನನ್ನು ಕೂಡ ಮದುವೆ ಆಗ್ಲಿಕ್ಕೆ ಒಪ್ಪಲಿಲ್ಲ. ತಾನು ಸಾಲ್ವನನ್ನು ಮದುವೆ ಆಗ್ಲಿಕ್ಕೆ ಬಯಸಿದ್ದೇನೆ, ಅವನನ್ನು ಪ್ರೇಮಿಸಿದ್ದೇನೆ ಅಂತ ಹೇಳಿ ಬೇಕಂತ ಸುಳ್ಳು ಮಾತಾಡಿದ್ದು. ಯಾಕೆಂದ್ರೆ ಪ್ರಬಲವಾದಂತಹ ಕಠೋರವಾದ ಶಾಪ ಇತ್ತಲ್ಲ, ಅದು ಹೇಗೆ ಭೀಷ್ಮನ ಬೆನ್ನಿಗೆ ಅಂಟಿಕೊಂಡಿತ್ತು ಹಾಗೆ ವರಾಂಗಿಯ ಪಾಲಿಗೂ ಕೂಡ ಅಂಟಿಕೊಂಡಿತ್ತು. ಹಾಗಾಗಿ ಅವ್ರು ಎಲ್ಲಿ ಹೋದಲ್ಲ ಆ ಶಾಪ ಅವ್ರನ್ನ ಕಾಡ್ತಿತ್ತು. ಅವತ್ತಿನ ದಿವಸ ಭೀಷ್ಮನ ಬಗ್ಗೆ ಕಥೆನ ಹೇಳಿದಾಗ, ಭೀಷ್ಮನ ಹುಟ್ಟಿನಿಂದ ಮತ್ತು ಈ ಅಂಬೆಯ ಹುಟ್ಟಿನಿಂದ ಅವರನ್ನ ಈ ಶಾಪ ಬೆನ್ನು ಹತ್ತಿತ್ತು ಅಂತ ಹೇಳಿದ್ದೆ. ಹಾಗಾಗಿ ಅವಳ ಮದುವೆ ಸಂದರ್ಭ ಬಂದಾಗ ಅತಿ ಕ್ಲಿಷ್ಟವಾದಂತಹ ಸಂದರ್ಭದಲ್ಲಿ, ಮನುಷ್ಯ ಸಂಕೀರ್ಣವಾದ ಸಂದರ್ಭದಲ್ಲಿ ಇದ್ದಾಗಲೇ ಅವನು ಮಾಡಿದ ಕರ್ಮಗಳು ಅವನನ್ನ ಬೆನ್ನು ಹತ್ತುತ್ತವೆ ಅನ್ನೋದಕ್ಕೆ ಒಂದು ಸರಿಯಾದಂತಹ ಉದಾಹರಣೆ. ನಾಭುಕ್ತಂ ಕ್ಷೀಯತೆ ಕರ್ಮ ಕಲ್ಪ ಕೋಟಿ ಶತ ಇರತಿ. ನಾವು ಬಹಳ ಎಚ್ಚರಿಕೆಯಿಂದ ಮೇಲಿಂದ ಮೇಲೆ ನಮ್ಮ ಜೀವನದಲ್ಲಿ ಪ್ರತಿನಿತ್ಯ ಪ್ರತಿಯೊಂದು ಹೆಜ್ಜೆಯಲ್ಲಿ ನಾವು ನೆನಪಿಟ್ಕೋಬೇಕಾದ ಶ್ಲೋಕ ಇದು. ಕರ್ಮ ಮಾಡಿ ಪೊಲೀಸರ ಕೈಯಿಂದ ಕೋರ್ಟಿನ ಕೈಯಿಂದ ತಪ್ಪಿಸ್ಕೊಂಡು ಬಿಡ್ತೇನೆ ಅನ್ನೋ ಹಂಗಿಲ್ಲ ಇಲ್ಲಿ. ನಾಭುಕ್ತಂ ಕ್ಷೀಯತೆ ಕರ್ಮ, ನೀವು ಮಾಡಿದ ಕರ್ಮ ನೀವು ಅದನ್ನು ಅನುಭವಿಸದೇ ಇದ್ದರೆ ಕೋಟಿ 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 ಕಲ್ಪಗಳು ಕಳೆದರೂ ಆ ಕರ್ಮ ಸವಿಯೋದಿಲ್ಲ. ಅದೇನಿದ್ರೂ ಸವಿಬೇಕಾದದ್ದು ನೀವು ಅದನ್ನು ಅನುಭವಿಸಿ. ಇಲ್ಲದೇ ಇದ್ರೆ ನಿಮಗೊಂದು ಅಪರೋಕ್ಷ ಜ್ಞಾನ ಬಂದು ನಿಮ್ಮ ಕರ್ಮಗಳೆಲ್ಲ ತಾನಾಗಿಯೇ ಹತ್ತಿಯು ಬೆಂಕಿಯಿಂದ ಸುಟ್ಟು ಹೋದಾಗ, ಅಷ್ಟಾಗದೇ ಇದ್ರೆ ಅದಕ್ಕೆಲ್ಲ ನಮಗಿನ್ನೂ ದೂರ ಇದೆ ಅಥವಾ ಅಸಾಧ್ಯವೇ ಇರಬಹುದು, ಒಬ್ಬೊಬ್ಬರಿಗೆ ಅವರವರ ಸ್ವರೂಪಕ್ಕೆ ತಕ್ಕಂತೆ. ಹಾಗಾಗಿ ನಾವು ಆ ಕರ್ಮಗಳನ್ನು ಅನುಭವಿಸಿಯೇ ಸವಿಸಬೇಕು. ಹಾಗಾಗಿ ಅವ್ರು ಎಲ್ಲಿ ಹೋದ್ರು ಅಂತ ಕ್ಲಿಷ್ಟವಾದ ಸಂದರ್ಭ ಬಂದಾಗ, ಮದುವೆ ಸಂದರ್ಭ ಬಂದಾಗ ಬ್ರಹ್ಮನ ಶಾಪ ಅಲ್ಲಿ ಅವಳ ಹಿಂದೆ ಬಂದುಬಿಡುತ್ತೆ. ನಾನು ಈ ವಿಚಿತ್ರ ವೀರನಿಗೆ ಮದುವೆ ಆಗ್ತಾ ಇರಲಿಲ್ಲ, ಸಾಲ್ವನ್ ಮದುವೆ ಆಗ್ತೇನೆ ಅಂದ್ಲು. ಸಾಲ್ವನ್ ಕಡೆ ಕಳಿಸ್ಕೊಟ್ರೆ ಆ ಸಾಲ್ವನು ನೀನು ಪರಪುರುಷರಿಂದ ಸ್ಪೃಷ್ಟಳಾಗಿಸಿ ಭೀಷ್ಮನಿಂದ ಕರ್ಕೊಂಡು ಹೋಗಿದ್ದಾನೆ, ನಾನೇ ಮದುವೆ ಆಗಬೇಕು ಅಂದ್ಬಿಟ್ಟವ ಸಾಲ್ವ. ಹಾಗಾಗಿ ಮತ್ತೆ ಭೀಷ್ಮನ ಕಡೆ ಬರಬೇಕಾಯ್ತು. ಇದೇ ಘಟನೆ ಭೀಷ್ಮನಿಗೂ ಕೂಡ ಆಯ್ತು. ಆವತ್ತು ನಾನು ಭೀಷ್ಮನಿಗೆ ಬಂದ ಶಾಪದ ಬಗ್ಗೆ ಮಾತ್ರ ಹೇಳಿದ್ದೆ. ಮತ್ತೆ ಈ ಶಂತನು ಸತ್ಯವತಿಯನ್ನು ನೋಡಿ ಆಕೆಯನ್ನು ಮದುವೆ ಆಗಬೇಕು ಅಂತ ಅಪೇಕ್ಷೆ ಪಟ್ಟಾಗ ಅವಳ ತಂದೆ ನನ್ನ ಮಗಳಲ್ಲಿ ಹುಟ್ಟಿದಂತ ಮಗುವಿಗೆ ರಾಜ್ಯಭಾರ, ನಾಳೆ ರಾಜ್ಯಾಧಿಕಾರ ಸಿಗಬೇಕು ಅಂತ ಷರತ್ತು ಮುಂದಿಟ್ಟಾಗ ರಾಜನಿಗೆ ಬಹಳ ಚಿಂತೆ ಆಯಿತು. ಆತ ವಿಷಣ್ಣ ವದನನಾಗಿ ಅರಮನೆಗೆ ಬಂದ. ಮಂತ್ರಿಗಳ ಮೂಲಕ ಭೀಷ್ಮ ಇದನ್ನೆಲ್ಲವನ್ನು ತಿಳ್ಕೊಂಡು ಅವನ ಹತ್ರ ಹೋಗಿ, ನಾನು ಆಜನ್ಮ ಬ್ರಹ್ಮಚಾರಿ ಆಗಿರ್ತೇನೆ, ನೈಷ್ಠಿಕ ಬ್ರಹ್ಮಚಾರಿ ಆಗಿರ್ತೇನೆ, ನಿನ್ನ ಮಗಳನ್ನ ನಾನು ತಂದೆಗೆ ಮದುವೆ ಮಾಡಿಕೊಡು ಅಂತ ಆತ ಅಂದ್ಬಿಟ್ಟ. ಯಾಕೆಂದ್ರೆ ಅಲ್ಲೂ ಕೂಡ ಹಾಗೆ ಆ ಭಯಂಕರವಾದ ಪ್ರತಿಜ್ಞೆ ಮಾಡಲಿಕ್ಕೆ ಈ ಬ್ರಹ್ಮನ ಶಾಪ ಹಿಂದೆ ಏನು ಬೆನ್ನು ಹತ್ತಿತ್ತಲ್ಲ, ಅದೇ ಕಾರಣ ಅಂತ ವಾದಿರಾಜರ ವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಒಂದು ನಂದೊಂದು ಅನಿಸಿಕೆ ಆ ವಿಷಯದಲ್ಲಿ. ಭೀಷ್ಮ ತಾನು ವೈಶ್ಯ ಸ್ತ್ರೀಯನ್ನು, ಕ್ಷತ್ರಿಯ ಸ್ತ್ರೀಯನ್ನು ಮತ್ತು ಶೂದ್ರ ಸ್ತ್ರೀಯನ್ನು ಮೂರನ್ನು ಮದುವೆ ಆಗ್ಬಹುದು. ಆ ಕಾಲದಲ್ಲಿ ಅವಕಾಶ ಹೇಗಿತ್ತಂದ್ರೆ ಬ್ರಾಹ್ಮಣ ಸ್ತ್ರೀ, ಕ್ಷತ್ರಿಯ ಸ್ತ್ರೀ, ವೈಶ್ಯ ಸ್ತ್ರೀ, ಶೂದ್ರ ಸ್ತ್ರೀ. ಹಾಗೆ ಕ್ಷತ್ರಿಯ ಪುರುಷ, ಕ್ಷತ್ರಿಯ ಸ್ತ್ರೀ, ವೈಶ್ಯ ಸ್ತ್ರೀ, ಶೂದ್ರ ಸ್ತ್ರೀ. ಹಾಗೆ ವೈಶ್ಯ ಪುರುಷ, ವೈಶ್ಯ ಸ್ತ್ರೀ, ಶೂದ್ರ ಸ್ತ್ರೀಯನ್ನು ಮದುವೆ ಆಗಬಹುದು. ಶೂದ್ರ ಸ್ತ್ರೀಯನ್ನು ಮಾತ್ರ ಮದುವೆ ಆಗಬೇಕು ಅಂತ ಆ ಕಾಲದ ಪದ್ಧತಿ ಆಗಿತ್ತು. ಹಾಗಿರುವಾಗ ಭೀಷ್ಮ ಕ್ಷತ್ರಿಯ ಸ್ತ್ರೀ, ವೈಶ್ಯ ಸ್ತ್ರೀ ಮತ್ತು ಶೂದ್ರ ಸ್ತ್ರೀಯನ್ನು ಮದುವೆ ಆಗಬಹುದಿತ್ತು.
ಕ್ಷತ್ರಿಯ ಸ್ತ್ರೀಯನ್ನು ಮದುವೆ ಆಗಿದ್ರೆ ಅವಳಲ್ಲಿ ಹುಟ್ಟುವಂತ ಮಗನಿಗೆ ರಾಜ್ಯಾಧಿಕಾರದ ಪ್ರಶ್ನೆ ಬರ್ತಿತ್ತು. ಹಾಗಾಗಿ ನಾನು ಕ್ಷತ್ರಿಯ ಸ್ತ್ರೀಯನ್ನು ಮದುವೆ ಆಗೋದಿಲ್ಲ, ವೈಶ್ಯ ಸ್ತ್ರೀಯನ್ನು ಬೇಕಾದ್ರೆ ಮದುವೆ ಆಗ್ತೀನಿ, ಶೂದ್ರ ಸ್ತ್ರೀಯನ್ನು ಮದುವೆ ಆಗ್ತೀನಿ. ಆ ಮೂಲಕ ದಾಂಪತ್ಯ ಸುಖ ಕಂಡಾಗೂ ಆಗ್ತಿತ್ತು, ತನ್ನ ತಂದೆಗೆ ಸತ್ಯವತಿನ ತಂದು ಮದುವೆ ಮಾಡಿದಾಗೂ ಆಗ್ತಿತ್ತು. ಹಾಗ ಅವು ಮಾಡ್ಬೋದಿತ್ತು. ಇದನ್ನ ನೀವು ಎಲ್ಲ ಗಮನಿಸಿ ನಿಮ್ಮ ಅಭಿಪ್ರಾಯ ಹೇಳಿ. ಆದ್ರೆ ಹಂಗೆ ಮಾಡ್ಲಿಕ್ಕೆ ಆಗ್ಲಿಲ್ಲ ಅವನಿಗೆ. ನಾನು ಆಜನ್ಮ ಬ್ರಹ್ಮಚಾರಿ ಆಗಿರ್ತೀನಿ ಅಂದ್ಬಿಟ್ಟ. ನಾನು ಕ್ಷತ್ರಿಯ ಸ್ತ್ರೀಯನ್ನು ಮದುವೆ ಆಗೋದಿಲ್ಲ, ಶೂದ್ರ ಸ್ತ್ರೀಯನ್ನು ವೈಶ್ಯ ಸ್ತ್ರೀಯನ್ನು ಮದುವೆ ಆಗ್ತೀನಿ, ನಿಮ್ಗೆ ಚಿಂತೆ ಬೇಡ ಅನ್ಲಿಲ್ಲ. ಯಾಕೆಂದ್ರೆ ಹಿಂದೆ ಬ್ರಹ್ಮ ಶಾಪ, ಹೆಂಡತಿಯ ಸಂತೃಪ್ತಿಗಾಗಿ ಇಷ್ಟೆಲ್ಲ ಮಾಡಿದೆಲ್ಲ, ಹೋಗ ಆಜನ್ಮ ಬ್ರಹ್ಮಚಾರಿಯಾಗಿರು, ಬ್ರಹ್ಮಚರ್ಯದ ಒತ್ತಡವನ್ನು ಅನುಭವಿಸು ಅಂತ ಬ್ರಹ್ಮ ಅವನಿಗೆ ಕಠೋರವಾದ ಶಾಪ ಕೊಟ್ಟು ಬಿಟ್ಟಿದ್ದ. ಹಾಗಾಗಿ ಆ ಶಾಪದ ಪ್ರಭಾವದಿಂದ ಅನಿವಾರ್ಯವಾಗಿ ಹೀಗೆ ಅನ್ಲೇಬೇಕಾಯಿತು, ನಿನಗೆ ಕ್ಷತ್ರಿಯ ಸ್ತ್ರೀಯೂ ಬೇಡ, ವೈಶ್ಯ ಸ್ತ್ರೀಯೂ ಬೇಡ, ಶೂದ್ರ ಸ್ತ್ರೀಯೂ ಬೇಡ, ನೀನು ಬ್ರಹ್ಮಚಾರಿಯಾಗಿರು, ಅದರ ಸಂಕಟವನ್ನು ಅನುಭವಿಸು ಅಂತ ಆ ದೈವ ಮುನಿದು ಹಾಗೆ ಅವನಿಗೆ ಪಾಠ ಕಲಿಸಿತು. ಇದನ್ನು ನಾವು ಪ್ರತಿಯೊಂದು ಕ್ಷಣದಲ್ಲಿ ಭೀಷ್ಮ, ಅಂಬೆ ಇಂಥವರ ಪಾತ್ರಗಳನ್ನು ಗಮನಿಸಿ ನಾವು ಕರ್ಮ ಮಾಡುವಾಗ ನಾಭುಕ್ತಂ ಕ್ಷೀಯತೆ ಕರ್ಮ ಕಲ್ಪ ಕೋಟಿ ಶತೈರತಿ ಅನ್ನುವ ಮಾತನ್ನ ಎಚ್ಚರಿಕೆಯಲ್ಲಿ ಇಟ್ಕೊಂಡಿದ್ರೆ ನಮ್ಮ ಪಾಪದ ತೀವ್ರತೆ ಸ್ವಲ್ಪ ಕಡಿಮೆ ಆಗುತ್ತೆ. ಪೂರ ಹೋಗ್ಲಿಕ್ಕಿಲ್ಲ, ಸ್ವಲ್ಪ ಕಡಿಮೆ ಆಗುತ್ತೆ ಅಷ್ಟೇ. ಹೀಗೆ ಅಂಬೆಯು ಕೂಡ ಸಾಲ್ವನ ಕಡೆ ಬಂದು ಸಾಲ್ವ ನಿರಾಕರಣೆ ಮಾಡಿದ. ಭೀಷ್ಮ ಮತ್ತೆ ಆಕೆ ಭೀಷ್ಮನ ಕಡೆ ಬಂದ್ಲು. ಭೀಷ್ಮನ ಕಡೆ ಬಂದಾಗ ಆ ಭೀಷ್ಮ ನಾನು ನೈಷ್ಠಿಕ ಬ್ರಹ್ಮಚಾರಿ ಆಗಿರ್ತೀನಿ ಪ್ರತಿಜ್ಞೆ ಮಾಡಿದ್ದೇನೆ, ನಿನ್ನ ಮದುವೆ ಆಗೋದಿಲ್ಲ ಅಂತ. ಪರಶುರಾಮನ ಕಡೆಯಿಂದ ಹೇಳ್ತೀನಿ ಅಂತ ಹೋದ್ಲು, ಪರಶುರಾಮನು ಅದನ್ನು ಮಾಡಲಿಲ್ಲ. ಹೀಗಾಗಿ ಆತ ಪರಶುರಾಮ ತಾನು ಭೀಷ್ಮನನ್ನು ಸೋಲಿಸಿ ಅವನಿಗೆ ಕಿವಿ ಹಿಂಡಿ ಅಂಬೆಯನ್ನು ಮದುವೆ ಮಾಡಿಸಬಹುದಿತ್ತು ಅವನಿಗೆ ಬೇಕು ಅಂತಿದ್ರೆ. ಆದ್ರೆ ತನ್ನ ಶಿಷ್ಯನಾದಂತಹ ಭೀಷ್ಮ ಅವನು ತನ್ನ ಪ್ರತಿಜ್ಞೆಯನ್ನು ಉಳಿಸ್ಕೊಳ್ಳಿ, ಪ್ರತಿಜ್ಞೆಯನ್ನು ಉಳಿಸ್ಕೊಂಡಿದ್ದಾನೆ ಅನ್ನೋ ಕೀರ್ತಿಯೂ ಅವನಿಗೆ ಬರಲಿ, ಮತ್ತು ಹಿಂದೆ ಮಾಡಿದ ಪಾಪದ ಕರ್ಮವೂ ಸವಿಯಲಿ ಅನ್ನೋ ಉದ್ದೇಶದಿಂದ ಹಾಗೆ ಬಿಟ್ಬಿಟ್ಟ. ಹಾಗಾಗಿ ಅವನು ಭೀಷ್ಮನ ಮಾತು ಕೇಳ್ತಾ ಇಲ್ಲ, ನಾನೇನ್ ಮಾಡ್ಲಿ ಅಂದ್ಬಿಟ್ಟ ಅಂಬೆಗೆ. ಹಾಗಾಗಿ ಅಂಬೆಯೂ ಕಷ್ಟಪಡಬೇಕಾಯ್ತು, ಭೀಷ್ಮನೂ ಕಷ್ಟಪಡಬೇಕಾಯ್ತು ಅಂತ. ಈ ರೀತಿಯಾಗಿ ನಾವು ಅವರಿಬ್ಬರ ಆ ಭೀಷ್ಮ ಮತ್ತು ಅಂಬೆಯರ ಕಥೆಯನ್ನು ನಾವಿಲ್ಲಿ ನೋಡಬೇಕು. ಹಾಗಾಗಿ ಆಕೆ ಮುಂದೆ ಏನ್ ಮಾಡಿದ್ಲು ಅಂದ್ರೆ, ಈ ಭೀಷ್ಮನ ಬಗ್ಗೆ ಒಂದು ವೈರವನ್ನು ತನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಶಿವನನ್ನು ಕುರಿತು ತಪಸ್ಸು ಮಾಡ್ಲಿಕ್ಕೆ ಶುರು ಮಾಡಿದ್ಲು. ಶಿವನನ್ನ ಕುರಿತು ತಪಸ್ಸು ಮಾಡಿದಾಗ ಶಿವ ಆತನಿಗೆ ಆ ಅಂಬೆಗೆ ಪ್ರಸನ್ನನಾಗಿ ಭೀಷ್ಮನ ಮರಣಕ್ಕೆ ಕಾರಣರಾಗ್ತೇನೆ ಅಂತ ಕೇಳಿದಾಗ ಆಯ್ತು ಹಾಗೆ ಆಗ್ಲಿ ಅಂದ್ಬಿಟ್ಟ ಭೀಷ್ಮ. ಈ ಶಿವ ಅವನಿಗೆ ಇವೆಲ್ಲವೂ ಗೊತ್ತಿತ್ತು. ಯಾಕಂತಂದ್ರೆ ಪತಿಪತ್ನಿಯರಲ್ಲಿ ಮಹಾದ್ರೋಹ ಉಂಟಾಗಲಿ ಅಂತ ಬ್ರಹ್ಮನ ಶಾಪ ಇತ್ತು. ವಸಿಷ್ಠನಲ್ಲಿ ಆದರ್ಶನಾದಂತಹ ಬ್ರಹ್ಮನ ಶಾಪ ಪತಿಪತ್ನಿಯರಿದ್ರು ಕೊನೆ ತನಕ ಬಡದಾಡ್ತಾ ಹೋಗಲಿ ಅಂತ ಶಾಪ ಇತ್ತಲ್ಲ. ಹಾಗೆ ಅದು ತ್ರಿಮೂರ್ತಿಗಳಲ್ಲಿ ಎಲ್ಲರಿಗೂ ಗೊತ್ತಿದ್ದಿದ್ದೆ. ಹಾಗಾಗಿ ಶಿವ ವರ ಕೊಟ್ಟರು, ಈ ಒಳಗಿನ ಅಭಿಪ್ರಾಯದಿಂದಲೇ ವರ ಕೊಟ್ಟ ಅಂತ ಅರ್ಥ ಮಾಡ್ಕೋಬೇಕು. ಮತ್ತು ಕಾಲಾನಂತರ ನಿನಗೆ ಪುರುಷ ಶರೀರವೂ ಬರ್ತದೆ, ಭೀಷ್ಮನ ಅಂತ್ಯಕ್ಕೆ ಕಾರಣರಾಗ್ತಿ, ಹಾಗೆ ನಿನಗೆ ಪುರುಷ ಶರೀರವೂ ಬರ್ತದೆ ಅಂತ ವರ ಕೊಟ್ಟ. ಆಮೇಲೆ ಶಿವ ಆಕೆಗೆ ಒಂದು ಮಾಲೆಯನ್ನು ಕೊಟ್ಟ. ಈ ಮಾಲೆಯನ್ನು ನೀನು ಹಿಡ್ಕೊಂಡು ಎಲ್ಲಾ ಕಡೆ ಸಂಚಾರ ಮಾಡು. ಮಾಲೆ ಅಂತಲೇ ನಮಗೆ ವಿವಾಹದ ಮಾಲೆನೇ ನೆನಪಿಗೆ ಬರ್ತದೆ. ನನ್ನನ್ನು ಯಾರು ಸ್ವೀಕಾರ ಮಾಡ್ತೀರಿ ಅಂತ ಮಾಲೆಯನ್ನು ಹಿಡ್ಕೊಂಡು ಅಡ್ಡಾಡ್ಲಿಕ್ಕೆ ಕೊಟ್ಟಿದ್ದಲ್ಲ ಅದನ್ನ. ಈ ಮಾಲೆಯನ್ನು ಯಾರು ಸ್ವೀಕಾರ ಮಾಡ್ತೀರೋ ಅವ್ರು ಭೀಷ್ಮನನ್ನು ಕೊಲ್ತೀರಿ, ಭೀಷ್ಮನನ್ನು ಕೊಲ್ಲುವ ತಾಕತ್ತುಳ್ಳವರು ಈ ಮಾಲೆಯನ್ನು ಸ್ವೀಕಾರ ಮಾಡಿ ಅಂತ ಆಕೆ ಎಲ್ಲಾ ಕಡೆ ಮಾಲೆಯನ್ನು ಹಿಡ್ಕೊಂಡು ಸಂಚಾರ ಮಾಡಿದ್ಲು. ಭೀಷ್ಮನ ಭಯ ಎಲ್ಲ ರಾಜರಿಗೂ, ಯಾರೂ ಆ ಮಾಲೆಯನ್ನು ಸ್ವೀಕಾರ ಮಾಡಲಿಲ್ಲ. ಆಕೆ ದ್ರುಪದನ ಅರಮನೆಗೆ ಬಂದು ಆ ಅರಮನೆಯ ದ್ವಾರದಲ್ಲಿ ಆ ಮಾಲೆಯನ್ನು ಇಟ್ಟು ಯೋಗದಿಂದ ತನ್ನ ಶರೀರವನ್ನು ತ್ಯಾಗ ಮಾಡಿಬಿಟ್ಲು. ಕೂತಲ್ಲಿ ಪ್ರಾಣಾಯಾಮವನ್ನು ಮಾಡಿದರೆ ಶರೀರದ ಒಳಗೆ ಹುಟ್ಟಿದಂಥ ಬೆಂಕಿ ನಮ್ಮ ಶರೀರವನ್ನು ಅಲ್ಲೇ ಸುಟ್ಟಾಗ್ತದೆ. ಹೊರಗೆ ಕಟ್ಟಿಗೆ, ತುಪ್ಪ, ಬೆಂಕಿ ಯಾವುದೂ ಬೇಕಾಗಿಲ್ಲ, ಒಳಗಿನ ಅಗ್ನಿಯೇ ನಮ್ಮನ್ನು ಸುಟ್ಟಾಗ್ತದೆ. ಹೀಗೆ ಯೋಗದಿಂದ ಆಕೆ ಶರೀರವನ್ನು ತ್ಯಾಗ ಮಾಡಿಬಿಟ್ಲು. ಇದೇ ಸಂದರ್ಭದಲ್ಲಿ ದ್ರುಪದನೂ ಕೂಡ ಶಿವನನ್ನು ಕುರಿತು ನನಗೊಂದು ಗಂಡು ಮಗು ಬೇಕು ಅಂತ ತಪಸ್ಸು ಮಾಡಿದ. ಶಿವ ಏನ್ ಹೇಳಿದ, ನಿನಗೊಂದು ಹೆಣ್ಣು ಮಗು ಹುಟ್ಟಿಸ್ತದೆ, ಅದು ಗಂಡ ಆಗ್ತದೆ ಅಂತ ಹೇಳಿ ದೈವ ಸಂಕಲ್ಪದಿಂದ ಪ್ರೇರಿತನಾಗಿ ಶಿವ ನನಗೊಂದು ವರ ಕೊಟ್ಟುಬಿಟ್ಟ. ಈ ಅಂಬೆ ಏನ್ ಮಾಡಿದ್ಲು ಅಂದ್ರೆ ಶಿಖಂಡಿನಿ ಎಂಬ ಹೆಸರಿನಿಂದ ಮಗನಾಗಿ ಹುಟ್ಟಿಬಿಟ್ಲು ಇದೇ ದ್ರುಪದನಿಗೆ. ಈ ದ್ರುಪದ ಏನ್ ಮಾಡಿದ, ಗಂಡು ಮಕ್ಕಳಂತೆ ಆ ಹೆಣ್ಮಗಳಿಗೆ ಚೌಲ, ಉಪನಯನ ಮೊದಲಾದ ಸಂಸ್ಕಾರಗಳನ್ನು ಮಾಡಿದ. ದ್ರುಪದ ಏನ್ ಮಾಡಿದ್ದ ಅಂದ್ರೆ, ಅಲ್ಲಿ ತನ್ನ ಆ ಅರಮನೆ ಹೆಬ್ಬಾಗಿಲಲ್ಲಿ ಆ ಮಾಲೆ ಬಿದ್ದಿತ್ತಲ್ಲ, ಎಂದೂ ಬಾಡದ ಕಮಲಗಳದ ಮಾಲೆ ಅದು. ಆ ಮಾಲೆಯನ್ನ ದ್ರುಪದ ಸುರಕ್ಷಿತವಾಗಿ ಎತ್ತಿಟ್ಟಿದ್ದ.
ಕೊನೆಗೊಮ್ಮೆ ಏನು ಮಾಡಿದ ಅಂತಂದ್ರೆ, ಅದೇ ಯಾಕಂದ್ರೆ ಆ ಮಾಲೆಯನ್ನು ಯಾರಾದ್ರೂ ಧರಿಸಿಬಿಟ್ರೆ ಭೀಷ್ಮನನ್ನು ಅವ್ರು ಕೊಲ್ಲಿಕ್ಕೆ ಹೋಗ್ಬೇಕಾಗ್ತದೆ. ಭೀಷ್ಮನ್ ಕೊಲ್ಲುವಂತ ಗಂಡಸ ಯಾರಿದ್ದಾರೆ ನಮ್ಮಲ್ಲಿ? ಹಾಗಾಗಿ ಹೆದರಿ ಅವನು ಈ ಮಾಲೆಯನ್ನು ಯಾರು ತಪ್ಪಿ ಹಾಕೊಂಡು ಬಿಟ್ಟಾರು ಅನ್ನೋ ಭಯದಿಂದ ಸುರಕ್ಷಿತವಾಗಿಟ್ಟಿದ್ದ. ಎಷ್ಟೋ ವರ್ಷ ಆದ್ಮೇಲೆ ಅವನೊಂದು ಮರ್ತ, ಇನ್ನೇನು ಯಾರು ಈ ಮಾಲೆಯನ್ನು ಹಾಕೊಳ್ಳಿಕ್ಕಿಲ್ಲ ಅಂತೇಳಿ. ಈ ಒಮ್ಮೆ ಏನ್ ಮಾಡಿದ್ಲಂದ್ರೆ, ಈ ಶಿಖಂಡಿನಿ ಆ ಮಾಲೆಯನ್ನು ನೋಡಿ ಅದರ ಸೊಬಗನ್ನು ನೋಡಿ ತಾನೇ ಹಾಕೊಂಡ್ಬಿಟ್ಲು. ಹಿಂದಿನ ಜನ್ಮದಲ್ಲಿ ಆ ಮಾಲೆಯನ್ನು ಹಿಡ್ಕೊಂಡು ಎಲ್ಲ ಕಡೆ ಸಂಚಾರ ಮಾಡಿದಾಕಿ ಈಕೆ. ಮತ್ತು ಆ ಮಾಲೆಯನ್ನು ಯಾರೂ ಸ್ವೀಕಾರ ಮಾಡದಿದ್ದಾಗ ದೃಪದನ ಬಾಗಿಲಲ್ಲಿ ಅದನ್ನಿಟ್ಟು ಯೋಗಾಗ್ನಿಂದ ಸತ್ತವಳಿಕೆ. ಮುಂದೆ ಅಲ್ಲೇ ತಾನು ದೃಪದನ ಮಗಳಾಗಿ ಹುಟ್ಟಿ ಬಂದ ಮೇಲೆ ಒಂದು ದಿವಸ ಆ ಮಾಲೆಯನ್ನು ಹಾಕೊಂಡ್ಬಿಟ್ಲು. ಹಾಗಾಗಿ ಶಿವನ ವರದ ಅನುಸಾರವಾಗಿ ಆ ಭೀಷ್ಮನ ಸಾವಿಗೆ ತಾನೇ ಕಾರಣಗಳಾದ್ಲು. ಮತ್ತೆ ದೃಪದ ಆ ಮಾಲೆಯನ್ನು ಮತ್ತೆ ಸುರಕ್ಷಿತ ಈ ಇಂಥ ಒಂದು ಅವಘಡವನ್ನು ನೋಡಿ ತನ್ನ ಮಗಳಾದಂತಹ ಶಿಖಂಡಿನ ಹಾರವನ್ನು ಹಾಕೊಂಡು ನೋಡಿ ಶಿವನಿಗೆ ಗಾಬರಿ ಆಯ್ತು, ಈ ದೃಪದನಿಗೆ. ಮತ್ತೆ ಅದನ್ನ ಸುರಕ್ಷಿತವಾಗಿ ಎತ್ತಿಟ್ಟ. ಈ ದ್ರೌಪದಿಯ ಸ್ವಯಂವರ ನಡೆಯುವಾಗ ಆ ಮಾಲೆಯನ್ನೇ ದ್ರೌಪದಿ ಕೈ ಕೊಟ್ಟ ಆತ. ಆ ಮಾಲೆಯನ್ನೇ ಆಕೆ ದ್ರೌಪದಿ ಅರ್ಜುನನ ಕೊರಳಿಗೆ ಹಾಕಿದ್ಲು, ಅರ್ಜುನನ ಕಂಠಕ್ಕೆ ಹಾಕಿದ್ಲು. ಅರ್ಜುನ ಆ ಮತ್ಸ್ಯ ಅಂತ ಒಂದು ಭೇದಿಸಿದಾಗ. ಹಾಗಾಗಿ ಆ ಸ್ವಾರಸ್ಯ ಗಮನಿಸಬೇಕೇನೆಂದ್ರೆ, ಮಾಲೆಯನ್ನು ಧರಿಸಿದವರು ಶಿಖಂಡಿನಿ ಮತ್ತು ಅರ್ಜುನ. ಹಾಗಾಗಿ ಇಬ್ರು ಕೂಡ ಭೀಷ್ಮನ ಮರಣಕ್ಕೆ ಕಾರಣರಾದರು. ಈ ಶಿಖಂಡಿನಿ ಭೀಷ್ಮನ ಎದುರಿಗೆ ಹೋಗಿ ನಿಂತಳು. ಗಂಡ ಸಾಲದೇ ಇದ್ದವನು ನನ್ನ ಎದುರಿಗೆ ಬಂದು ನಾನು ಯುದ್ಧ ಮಾಡೋದಿಲ್ಲ ಅಂತ ಭೀಷ್ಮ ಪ್ರತಿಜ್ಞೆ ಮಾಡಿದ್ದಾದ್ರಿಂದ ಶಸ್ತ್ರ ಕೆಳಗಿಟ್ಟ. ಶಿಖಂಡಿನಿಯೂ ಅಸ್ತ್ರ ಪ್ರಯೋಗ ಮಾಡಿದ್ಲು. ಅರ್ಜುನನು ಕಾಯ್ತಾ ಇದ್ದ ಅದೇ ಸಂದರ್ಭಕ್ಕಾಗಿ, ಅವನು ಅಸ್ತ್ರ ಪ್ರಯೋಗ ಮಾಡಿದ. ಹೀಗೆ ನೂರಾರು ಶಸ್ತ್ರಗಳ ಏಟನ್ನು ತಿಂದು 108 ಮರಣಗಳ ದುಃಖವನ್ನು ಒಮ್ಮೆಲೆ ಅನುಭವಿಸ್ತಾ ಸಂಕಟ ಪಡ್ತಾ ಭೀಷ್ಮ ಶರಶೆಯಲ್ಲಿ ಮಲಗಿದ ಅಂತ ನಾವು ಆವತ್ತ ಕಥೆಯನ್ನು ನೋಡಿದೆವು. ಮುಂದಿನ ಕಥೆ ಮತ್ತಷ್ಟು ಸ್ವಾರಸ್ಯವಾಗಿದೆ. ಹೇಗೂ ಶಿವನ ವರ ಇತ್ತಲ್ಲ, ನಿನಗೆ ಹೆಣ್ಮಗು ಹುಟ್ಟುತ್ತದೆ, ಅದು ಗಂಡ ಆಗ್ತದೆ ಅಂತ ಹೇಳಿ ಅದ್ರ ಬಗ್ಗೆ ಒಂದು ಬಲವಾದ ನಂಬಿಕೆ ಇತ್ತು ಈ ದ್ರುಪದ ರಾಜನಿಗೆ. ಹಾಗಾಗಿ ಹುಟ್ಟಿದ ಮಗು ಹೆಣ್ಣು ಅಂತ ಗೊತ್ತಿದ್ರು ಅದಕ್ಕೊಂದು ಮತ್ತೊಂದು ಹೆಣ್ಣನ್ನೇ ತಂದು ಮದುವೆ ಮಾಡಿಬಿಟ್ಟ. ಹೆಣ್ಣಿಗೆ ಹೆಣ್ಣಿನ ಮದುವೆ. ದಾಶಾರಣ್ಯ ದೇಶದ ರಾಜನಾದಂತಹ ಹಿರಣ್ಯವರ್ಮನ ಮಗಳನ್ನ ಮದುವೆ ಮಾಡಿಬಿಟ್ಟ. ಅದು ಎಂದಾದ್ರೂ ಒಂದು ದಿವಸ ರಹಸ್ಯ ಹೊರಗೆ ಬರಬೇಕಲ್ಲ, ಎಂದಾದ್ರೂ ಒಂದು ದಿವಸ ಆಗಿಲ್ಲ, ಬೇಗನೆ ಹೊರಗೆ ಬಂತದ್ದು. ಮದುವೆ ಆದ ಬಳಿಕವೇ ಅದು ರಹಸ್ಯ ಹೊರಗೆ ಬರಬೇಕಾಗಿತ್ತು. ಆ ರಾಜಕುಮಾರಿಗೆ ಗೊತ್ತಾಗ್ಬಿಡ್ತದೆ, ಪುರುಷ ವೇಷದಿಂದ ಇದ್ದಾನಿವ, ಇವ ನಿಜವಾಗಿ ಸ್ತ್ರೀ, ಇವನು ತಂದೆ ತಾಯಿಗಳಿಗೆ ಮಾತ್ರ ಇವನ ರಹಸ್ಯ ಗೊತ್ತಿದ್ದಿರ್ಬೇಕು, ಬೇರೆ ಯಾರಿಗೂ ಗೊತ್ತಿಲ್ಲ, ಇವತ್ತು ನನಗೆ ಗೊತ್ತಾಯ್ತು ಅಂತ ಆಕೆ ರಹಸ್ಯವನ್ನು ಕಂಡುಕೊಂಡ್ಲು. ತನ್ನ ಸಖಿಯರಿಗೆ, ತನ್ನ ದಾದಿಯರಿಗೆ, ಅಂದ್ರೆ ತನ್ನ ತಾಯಿ, ಚಿಕ್ಕಮ್ಮಂದಿರು ಇತ್ಯಾದಿ ವಯಸ್ಸಿನ ಹೆಣ್ಮಕ್ಳು ಇರ್ತಾರಲ್ಲ, ಅವ್ರಿಗೆ ಇದನ್ನ ಹೋಗಿ ಹೇಳಿದ್ಲು ಆಕೆ. ಅವ್ರು ಹೋಗಿ ತಮ್ಮ ಆ ರಾಜನಿಗೆ ತಿಳಿಸಿದ್ರು. ಆ ರಾಜನಿಗೆ ಭಯಂಕರ ಸಿಟ್ಟು ಬಂದು ಈ ದ್ರುಪದ ರಾಜನ ಮೇಲೆ ದಂಡೆತ್ತು ಹೊರಟ. ನಿನ್ನ ಇಡೀ ಪರಿವಾರವನ್ನ, ನಿನ್ನ ಸೇನಾ ಸಮೂಹವನ್ನೆಲ್ಲ ಕೊಂದು ಹಾಕ್ತೇನೆ ಅಂತ ಸುದ್ದಿ ಕಳಿಸಿ ಸೈನ್ಯ ಸಮೇತನಾಗಿ ಹೊರಟ. ದ್ರುಪದನಿಗೆ ಇನ್ನೂ ಶಿವನ ಬಗ್ಗೆ ನಂಬಿಕೆ, ಶಿವ ಹೊರ ಕೊಟ್ಟಿದ್ದಾನಲ್ಲ ಗಂಡು ಮಗು ಆಗ್ತದೆ ಅಂತೇಳಿ. ಆವಾಗ ಏನ್ ಮಾಡಿದ ಅಂದ್ರೆ, ಆ ಯುದ್ಧದ ಸುದ್ದಿಯನ್ನು ತಂದಿದ್ನಲ್ಲ ಒಬ್ಬ ಆತ, ಅವನ ಕಡೆಯಿಂದ ತಿರುಗಿ ಸುದ್ದಿಯನ್ನು ಕೊಟ್ಟು ಕಳಿಸಿದ. ಏನಂತ, ನೀನು ರಾಜ, ದಾಶಾರಣ್ಯ ದೇಶದ ರಾಜ, ನೀನು ಹಿರಣ್ಯವರ್ಮ, ನಿನಗೆ ಸ್ವಂತ ಬುದ್ಧಿ ಇರಬೇಕಾಗಿತ್ತು. ಯಾರ್ಯಾರ್ದೋ ಮಾತು ಕೇಳಿ ನನ್ನ ಮಗನನ್ನು ಹೆಣ್ಣು ಮಗು ಅಂತ ತಿಳ್ಕೊತಿಯಲ್ಲ, ಹೆಣ್ಣು ಮಗುವಿಗೆ ನಾನೊಂದು ಹೆಣ್ಣನ್ನು ತಂದು ಮದುವೆ ಮಾಡ್ತೀನಿ, ಅಷ್ಟು ಮೂರ್ಖನೇ ನಾನು. ನೀನಾಗಿ ಪರೀಕ್ಷೆ ಮಾಡಿ ತಿಳ್ಕೊಳ್ಬೇಕು, ಎಂತ ಮೂರ್ಖ ನೀನು ಅಂತ ಅವನಿಗೆ ಅಪಹಾಸ್ಯ ಮಾಡಿ ಸುದ್ದಿಯನ್ನು ವಾಪಸ್ ಕಳಿಸಿದೆ. ಈ ಕಡೆ ಏನಾಯ್ತು ಅಂದ್ರೆ, ಈ ಶಿಖಂಡಿನಿಗೆ ಭಯಂಕರ ಚಿಂತೆ ಆಯ್ತು. ತನ್ನ ತಂದೆ ತಾಯಿಗಳಿಗೆ ತನ್ನಿಂದಾಗಿ ದುಃಖ, ಮದುವೆನೇನೋ ಮಾಡಿದ್ದಾರೆ, ತನ್ನ ಹೆಂಡತಿಗೆ ನಿಜವಾದ ಸುದ್ದಿ ಗೊತ್ತಾಗಿದೆ, ತಾನಿನ್ನೂ ಹೆಣ್ಣು ಅಂತ. ಆ ಕಡೆ ತನ್ನ ಮಾವನಾದವ ದಂಡೆತ್ತು ಬಂದಿದ್ದಾನೆ ಅಪ್ಪನ ಮೇಲೆ. ಹೀಗೆ ನನ್ನ ತಂದೆ ತಾಯಿಗಳಿಗೆ ನನ್ನಿಂದ ಯಾಕೆ ದುಃಖ, ಈ ದುಃಖವನ್ನು ನಾನು ಹೇಗಾದ್ರೂ ಮಾಡಿ ಪರಿಹಾರ ಮಾಡಬೇಕು ಅಂತ ಹೇಳಿ ದುಃಖ ಆಗಿ ಆಕೆ ತುಂಬುರು ಅನ್ನುವಂಥ ಗಂಧರ್ವ ಇದ್ದಂಥ ಕಾಡಿಗೆ ಹೋದಳು. ಆ ತುಂಬುರು ಎಂತಕ್ಕಂಥ ಗಂಧರ್ವನ ಕಡೆಗೆ ಹೋದಾಗ ಆ ಗಂಧರ್ವನಿಗೆ ಸೂನಾಕರ್ಣ ಅನ್ನುವಂಥ ಹೆಸರು ಇದೆ. ಒಂದು ಬಲಿಷ್ಠವಾದಂತಹ ದೃಢವಾದಂತಹ ಕಿವಿಗಳಿದ್ದರಿಂದ ಸೂನಾಕರ್ಣ ಅಂತ ಕೂಡ ಅವನಿಗೆ ಹೆಸರಿದೆ. ಆತ ಈ ಶಿಖಂಡಿನ ಎಲ್ಲಾ ಕಥೆಯನ್ನು ಹೇಳಿಲ್ಲ, ಇದ್ದದನ್ನೆಲ್ಲ ಹೇಳಿಲ್ಲ. ನಾನು ಮೊದಲು ಹೆಣ್ಣೆ ಹೀಗೆಲ್ಲ ಆಯ್ತು, ಹೋದ ಜನ್ಮದಲ್ಲಿ ಹೀಗಾಗಿದೆ, ಈ ಜನ್ಮದಲ್ಲಿ ಹೀಗಾಗಿದೆ ಅಂತೆಲ್ಲ ಹೇಳಿರ್ಬೇಕು. ಹೇಳಿ ನನಗೊಂದು ಹೆಣ್ಣನ್ನು ಮದುವೆ ಮಾಡಿದ್ದಾರೆ, ನನಗಿಂತ ಸಮಸ್ಯೆ ಇದೆ, ಈಗ ಸಂಸಾರ ನಡೆಸೋದು ಹೇಗೆ ಅಂತ ಎಲ್ಲಾ ಕಥೆಯನ್ನು ಹೇಳ್ಕೊಂಡ್ಲು. ವಿಶಾಲ ಹೃದಯಾದಂತಹ ತುಂಬುರು ಎಲ್ಲ ಕರುಣೆಯಿಂದ ಆಕೆಯ ಕಥೆಯನ್ನು ಕೇಳಿ ನಾನು ಇದನ್ನು ಬಗೆಹರಿಸ್ತೇನೆ ಅಂತ ಹೇಳ್ದ. ಶಿಖಂಡಿನಿಗೆ ತನ್ನ ಶರೀರವನ್ನು ಕೊಟ್ಟ ಆ ತುಂಬುರು ಗಂಧರ್ವ.
ಆತ ಗಂಡಸಾದ್ರಿಂದ ತನ್ನ ಶರೀರವನ್ನು ಕೊಟ್ಟ. ಅವಳ ಶರೀರವನ್ನು ತಾನು ಸ್ವೀಕಾರ ಮಾಡಿದ. ತಾನು ಸ್ವೀಕಾರ ಮಾಡಿ ಅವಳನ್ನು ಕಳಿಸ್ಕೊಟ್ಟ. ನೀನು ಹೋಗಿ ನೀನು ಚಿಂತೆ ಮಾಡಬೇಡ, ಯಾರು ನೀನು ಪರೀಕ್ಷೆ ಮಾಡ್ತಾರೆ ನೋಡೋಣ ಅಂದ. ಕೊಟ್ಟು ಕಳಿಸ್ಬೇಕಾದ್ರೆ ಆ ಶರೀರದಲ್ಲಿ ತನ್ನ ಒಂದು ಅಂಶವನ್ನು ಕೂಡ ಇಟ್ಟಿದ್ದ. ತುಂಬೂರು ಗಂಧರ್ವ ಬರೇ ತನ್ನ ಶರೀರವನ್ನು ಮಾತ್ರ ಕೊಟ್ಟಿದ್ದಲ್ಲ, ತನ್ನ ಒಂದು ಅಂಶವನ್ನು ಕೂಡ ಅಲ್ಲಿಟ್ಟ. ಅಂದ್ರೆ ಪೂರ್ಣ ಪ್ರಮಾಣದ ಪುರುಷತ್ವ ಬರಲಿ ಅನ್ನೋ ದೃಷ್ಟಿಯಿಂದ, ಪುರುಷ ಸ್ವಭಾವ ಬರಲಿ ಅಂತೇಳಿ. ಹೀಗೆ ಆತ ಕೊಟ್ಟು ಕಳಿಸಿದ ಮೇಲೆ ಆ ಶಿಖಂಡಿನಿ ಮುಂದೆ ಹೋದಳು. ಮುಂದೆ ಹೋಗೋಕ್ಕಿಂತ ಮೊದಲು ಅವರಿಬ್ಬರ ನಡುವೆ ಒಂದು ಒಪ್ಪಂದ ಆಗಿತ್ತು. ಏನಂದ್ರೆ, ಇವತ್ತು ಒಂದು ದಿವಸ ನಿನ್ನ ಪರೀಕ್ಷೆ ಯಾರ್ಯಾರು ಮಾಡ್ತಾರೋ ಎಲ್ಲ ಮಾಡ್ಲಿ, ನಿನ್ನ ತಂದೆ ತಾಯಿಗಳಿಗೆ ಅಂದ್ರೆ ದೃಪದ ಮತ್ತು ದೃಪದನ ಪತ್ನಿಗೆ ಆ ದಾಕ್ಷಾರಣ್ಯ ದೇಶದ ರಾಜನಾದಂತ ಹಿರಣ್ಯವರ್ಮನ ಕಡೆಯಿಂದ ಬಂದಂತ ಆಪತ್ತು ದೂರ ಆಗಲಿ. ನಾಳೆ ಮತ್ತೆ ನೀನು ಇಲ್ಲಿ ಬಾ, ನಿನ್ನ ಶರೀರ ನನಗೆ ಕೊಡು, ನನ್ನ ಶರೀರ ನನಗೆ ಕೊಡು, ನಿನ್ನ ಸ್ತ್ರೀ ಶರೀರವನ್ನು ನಿನ್ನ ಮರಳಿ ತೆಗೋ. ಹಾಗಾಗಿ ತತ್ಕಾಲದಲ್ಲಿ ಬಂದಂತ ಆಪತ್ತು ಪರಿಹಾರ ಆಗಲಿ ಅಂತ ಅವರಿಬ್ಬರ ನಡುವೆ ಒಪ್ಪಂದ ಆಗಿತ್ತು. ಸದ್ಯಕ್ಕೆ ಬಂದಂತ ಬೀಸೋದನ್ನು ತಪ್ಪಿಸಿಕೊಂಡಿದ್ರೆ ಸಾಕಾಗಿತ್ತು ಆ ಶಿಖಂಡಿರಿಗೆ. ಆಗಲಿ ಅಂದ್ಲಾಕೆ. ಈತ ಸ್ತ್ರೀ ಶರೀರವನ್ನು ಸ್ವೀಕಾರ ಮಾಡಿ ಕಾಡಿನಲ್ಲಿ ಇದ್ದ. ಕಾಡಿನಲ್ಲಿ ಇದ್ದಾಗ ಅಲ್ಲಿಗೆ ಕುಬೇರ ಬಂದ. ತುಂಬೂರು ಗಂಧರ್ವನಿಗೂ ಕುಬೇರನಿಗೂ ವಿಶೇಷವಾದಂತಹ ಒಂದು ಒಡನಾಟ ಇತ್ತು. ಹಾಗೆ ಆತಲ್ಲಿ ಬಂದಾಗ ಈ ತುಂಬೂರು ಗಂಧರ್ವನಿಗೆ ನಾಚಿಕೆ ಆಯ್ತು. ಸ್ತ್ರೀ ಶರೀರದಿಂದ ಕುಬೇರನ ಮುಂದೆ ಹೋಗೋದು ಹೇಗೆ ಅಂತ ಅವನಿಗೆಲ್ಲ ಗೊತ್ತಾಗ್ತದೆ. ಕುಬೇರನಿಗೆ ಶರೀರ ಸ್ತ್ರೀದ್ದು, ಒಳಗೆ ತುಂಬೂರು ಇದ್ದಾನೆ ಅಂತ. ಇದೇನು ತುಂಬೂರು ಇಂಥ ಏನ್ ಕೆಲಸ ಮಾಡಿದ್ವಿ ಅಂತ ಅಂತಾನೆ ಅಂತ ಹೇಳಿ ನಾಚಿಕೆಯಿಂದ ಪೊದೆ ಕೆಳಗೆ ಬಚ್ಚಿಟ್ಕೊಂಡ ಈ ತುಂಬೂರು. ಅದನ್ನು ನೋಡಿ ಆ ಕುಬೇರನಿಗೆ ಸಿಟ್ಟು ಬಂತು. ಕುಬೇರ ದಿಕ್ಪಾಲಕ ದೊಡ್ಡವನು, ತುಂಬೂರು ಗಂಧರ್ವ ಕೆಳಗಿನವನು. ಹಾಗಾಗಿ ಅವನಿಗೆ ಸಿಟ್ಟು ಬಂದು, ನೀನು ಬಹುಕಾಲ ಹೀಗೆ ಇದ್ದು ಬಿಡು, ನಾಳೆ ಅದ್ರ ಬದಲು ಮಾಡ್ಕೊಳ್ಳೋ ಅಂತ ಅಂದ್ಕೊಂಡಿದ್ರಲ್ಲ, ನಿಮ್ಮ ಪ್ಲಾನ್ ಎಲ್ಲ ಹಾಳಾಗಿ ಹೋಗ್ಲಿ, ಬಹುಕಾಲ ಹೀಗೆ ಇದ್ದು ಬಿಡು ನೀನು ಅಂದ್ಬಿಟ್ಟ. ನಿನ್ನ ಪುರುಷ ಶರೀರದಲ್ಲಿ ಆ ಹೆಣ್ಣು ಇದ್ದಾಳಲ್ಲ ಶಿಖಂಡಿನಿ, ಮುಂದೆ ಕುರುಕ್ಷೇತ್ರದಲ್ಲಿ ಒಂದು ಯುದ್ಧ ಆಗ್ಲಿಕ್ಕಿದೆ, ಆ ಸಂದರ್ಭದಲ್ಲಿ ಆಕೆ ಸಾಯ್ತಾಳೆ. ಆ ಸಾಯೋ ತನಕ ನೀವು ಆಕೆ ಆ ಶರೀರದಲ್ಲಿರಲಿ, ನೀನು ಈ ಶರೀರದಲ್ಲಿರು. ಇದು ನಿನ್ನ ಚಾಪಲ್ಯದ ಫಲ. ಸುಮ್ಮನೆ ಇಂಥ ಎಲ್ಲ ಅಧಿಕ ಪ್ರಸಂಗತನ ಕ್ಯಾಪ್ ಕೈ ಹಾಕ್ಬೇಕಾಗಿತ್ತು. ನೀನು ನಿನ್ನ ಪುರುಷ ಶರೀರವನ್ನು ಆಕೆ ಕೊಡೋದು, ಆಕೆ ಸ್ತ್ರೀ ಶರೀರವನ್ನು ನೀನು ತಗೊಳ್ಳೋದು, ಎಂಥ ಚಾಪಲ್ಯ ಇದು, ಎಂಥ ವಿಚಿತ್ರ ಸ್ವಭಾವ ಇದು ಅಂತ ಹೇಳಿ ಕುಬೇರ ಆಕೆಗೆ ಶಾಪ ಕೊಟ್ಬಿಟ್ಟ. ತುಂಬೂರು ಹಾಗೆ ಸ್ತ್ರೀ ಶರೀರದಲ್ಲೇ ಇರಬೇಕಾಯ್ತು. ಶಿಖಂಡಿನಿ ತನ್ನ ತಂದೆ ತಾಯಿಗಳ ಕಡೆ ಎಲ್ಲ ಹೋಗಿ ಹೇಳಿದ. ಅವರಿಗೆ ಭಾರಿ ಸಂತೋಷ ಆಗಿತ್ತು ಆ ದೃಪದನಿಗೆ. ಯಾಕೆಂದ್ರೆ ಶಿವನ ವರಾಸತ್ಯ ಆಯ್ತಲ್ಲ ಅಂತೇಳಿ. ಶಿವನ ವರಾಸತ್ಯ ಆಯ್ತು. ತನಗೆ ಬಂದಂತಹ ದಾಕ್ಷಾಯಣ ದೇಶದ ರಾಜನಾದಂತಹ ಹಿರಣ್ಯವರ್ಮನ ಆಕ್ರಮಣದ ಭಯ ತಪ್ಪಿತ್ತು ಅಂತ ಭಾರಿ ಸಂತೋಷ ಆಯ್ತು. ಮತ್ತೆ ಒಂದು ಸಂತೋಷ ಏನಾಯ್ತಂದ್ರೆ, ಅದೇನು ಇವ ಮಗನನ್ನು ಕಳಿಸ್ಕೊಟ್ಟ ದಾಕ್ಷಾಯಣ ದೇಶಕ್ಕೆ. ನನ್ನ ಮಗನನ್ನು ತಗೊಳ್ರಿ, ನಿಮ್ಮ ಮಗಳು ಮತ್ತು ನಮ್ಮ ಮಗ ಇವರಿಬ್ಬರು ಸಂಸಾರ ಇನ್ನು ಮುಂದೆ ಪ್ರಾರಂಭ ಆಗಲಿ, ಏನ್ ತೊಂದರೆ ಇದೆ ಅಂತ ಹೇಳಿ ದೃಪದ ಕಳಿಸ್ಕೊಟ್ಟೆ. ಆ ಮಾವ ನಾನಾ ಉಪಾಯಗಳಿಂದ ಪರೀಕ್ಷೆ ಮಾಡಿದ. ಇವತ್ತಿಗೂ ಲಿಂಗ ಪರೀಕ್ಷೆ ಮಾಡೋದು, ಕ್ರೀಡಾಪಟುಗಳು ಲಿಂಗ ಪರೀಕ್ಷೆ ಮಾಡೋದು ಎಲ್ಲ ಘಟನೆಗಳನ್ನ ಓದ್ತಿರ್ತೀವಿ. ನಾನಾ ಉಪಾಯಗಳಿಂದ ಆ ತನ್ನ ಅಳಿಯನನ್ನು ಪರೀಕ್ಷೆ ಮಾಡಿ ಲಜ್ಜಿತನಾಗಿ ಹೊರಟೋಗ್ಬಿಟ್ಟ. ನಾಚಿಕೆ ಬಂತಂತ ಅವನಿಗೆ ಏನೋ ಅನಿಸಿ ಪುರುಷನೇ ಖಾತೆ ಅಂತ ಹೊರಟೋಗ್ಬಿಟ್ಟ. ಶಿಖಂಡಿನಿ ಈ ತುಂಬುರುವಿಗೆ ಕುಬೇರನ ಶಾಪ ಬಂದ ಕತೆ ಗೊತ್ತಿರಲಿಲ್ಲ. ಮಾತಿನ ಪ್ರಕಾರ ಸತ್ಯಸಂಧನಾದಂತಹ ಈ ಶಿಖಂಡಿನಿ ಮಾರನೇ ದಿವಸ ತುಂಬುರುವಿನ ಕಡೆ ಹೋದ. ಆದ್ರೆ ತುಂಬುರು ಏನಂದ, ನನಗೆ ಕುಬೇರನ ಶಾಪ ಬಂದಿದೆ, ನಿನ್ನೆ ಮಾಡಿದ ಕೆಲಸವನ್ನು ನಾವು ಇನ್ನೊಂದು ಕೆಲವು ವರ್ಷ ಮುಂದುವರಿಸಬೇಕಾಗಿದೆ, ಇವತ್ತು ಶರೀರವನ್ನು ಮತ್ತೆ ಅದಲು ಬದಲು ಮಾಡ್ಕೊಳ್ಳುವಂತಿಲ್ಲ, ಪುರುಷ ಶರೀರವನ್ನು ನೀನು ತಗೊಂಡು ಹೋಗು ಅಂದ್ಬಿಡ್ಬೇಕಾಯ್ತು ಆ ತುಂಬುರು. ಹಾಗೆ ಮುಂದೆ ಹೋಗಿಬಿಟ್ಟ. ಹಾಗಾಗಿ ಶಿಖಂಡಿನಿ ಅಂದ್ರೆ ಅವ್ರು ಬರೇ ನಪುಂಸಕನಾಗಿ ಅಸಮರ್ಥನಾಗಿ ಇರಲಿಲ್ಲ. ಅವ ಅಸ್ತ್ರಶಸ್ತ್ರ ಪ್ರತಾಪಿಯಾಗಿದ್ದ. ಅಸ್ತ್ರಶಸ್ತ್ರ ಪ್ರತಾಪವಾನ್ ಶಿಖಂಡೀತ ಮಹಾರಥ ಎಂಬುದಾಗಿ ಮಹಾಭಾರತದ ಭಗವದ್ಗೀತೆಯಲ್ಲಿ ಶಿಖಂಡಿಯನ್ನು ಮಹಾರಥ ಎಂಬುದಾಗಿ ವರ್ಣನೆ ಮಾಡಿದ್ದಾರೆ. ಪರಾಕ್ರಮಶಾಲಿಯಾಗಿದ್ದ ಮಹಾರಥರು, ಧೀರಥರು, ಅರ್ಧರಥರು, ಮಹಾರಥರು ಅಂತ ಹೀಗೆ ಯೋದ್ಧರನ್ನ ಒಂದು ವಿಂಗಡಣೆ ಮಾಡ್ತಾರೆ. ಯಾರ್ಯಾರಿಗೆ ಎಷ್ಟೆಷ್ಟು ಸಾಮರ್ಥ್ಯ ಅನ್ನೋದಕ್ಕೆ. ಅದರಲ್ಲಿ ಮಹಾರಥ ಈ ಶಿಖಂಡಿ ಒಬ್ಬ ಮಹಾರಥ ಅಂತ ಅನ್ಸ್ಕೊಂಡವ.
ಇರ್ಬೇಕು, ಶಿಖಂಡಿ ಅಂತ ಹೆಸರು ಇರ್ಬೇಕು ಅಲ್ಲಿ ಕೂಡ. ಶಿಖಂಡಿ ಏನೋ ಹೊಸ ಅಲ್ಲಿ ಶಿಖಂಡಿ ಅಂದ್ರೆ ಏನಂದ್ರೆ, ಶಿಖಂಡ ಅಂತಂದ್ರೆ ತಲೆ ಮೇಲೆ ಧರಿಸುವಂತ ಒಂದು ಆಭರಣ ಅಥವಾ ನವಿಲುಗರಿ ಇತ್ಯಾದಿ, ಅದನ್ನು ತಲೆಯ ಮೇಲೆ ಧರಿಸುವನಾದ್ರಿಂದ ಅವನಿಗೆ ಶಿಖಂಡಿ ಅಂತ ಹೆಸರು. ಈ ಬಳಿಕ ವಿಚಿತ್ರ ವೀರ್ಯ ಮರಣ ಹೊಂದಿರುತ್ತ. ವಿಚಿತ್ರ ವೀರ್ಯ ಇಬ್ಬರು ಪತ್ನಿಯರನ್ನು ಮದುವೆ ಆಗಿದ್ದ, ಅಂಬಿಕೆ ಮತ್ತು ಅಂಬಾಲಿಕೆಯರನ್ನು. ತೀವ್ರವಾದಂತಹ ವಿಷಯಗಳಲ್ಲಿ ಆಸಕ್ತಿಯಿಂದಾಗಿ ಆತ ಕ್ಷಯರೋಗಕ್ಕೆ ತುತ್ತಾಗಿ ಆತ ಮರಣ ಹೊಂದಿರುತ್ತ. ಮಕ್ಕಳಾಗಿರ್ಲಿಲ್ಲ, ಇನ್ನು ಮಕ್ಕಳಾಗಿರ್ಲಿಲ್ಲ ಅಂತಾದಾಗ ಆ ಸತ್ಯವತಿ ಭೀಷ್ಮನನ್ನು ಕರೆದು, ನಮ್ಮ ರಾಜ್ಯಕ್ಕೆ ಉತ್ತರಾಧಿಕಾರಿ ಯಾರೂ ಇಲ್ಲ, ಹಾಗಾಗಿ ನಿನ್ನ ತಮ್ಮನ ಪತ್ನಿಯರಲ್ಲಿ ನೀನೇ ಮಕ್ಕಳನ್ನು ಹುಟ್ಟಿಸು ಅಂತ ಸತ್ಯವತಿ ಭೀಷ್ಮನನ್ನು ಕೇಳ್ಕೊಂಡ್ಲು. ಭೀಷ್ಮ ಅಂದ, ನಾನು ನೈಷ್ಠಿಕ ಬ್ರಹ್ಮಚಾರಿಯಾಗಿರ್ತೇನೆ ಅಂತ ಪ್ರತಿಜ್ಞೆ ಮಾಡಿದ್ದೇನೆ, ಹಾಗಾಗಿ ಮಕ್ಕಳನ್ನು ಹುಟ್ಟಿಸುವಂತ ಕೆಲಸ ಇಂಥ ಎಲ್ಲ ನನಗೆ ಹೇಳ್ಬೇಡ್ರಿ, ಮದುವೆ ಮಕ್ಕಳನ್ನು ಹುಟ್ಟಿಸೋದು ಯಾವುದು ನನಗೆ ಬೇಡವೇ ಬೇಡ ಅಂದ ಭೀಷ್ಮ. ಹಾಗಾಗಿ ಇನ್ನು ವೇದವ್ಯಾಸನನ್ನೇ ಕರಿತೇನೆ, ವೇದವ್ಯಾಸನೇ ನನ್ನ ಈ ಆಪತ್ತಿನಿಂದ ಕಾಪಾಡ್ತಾನೆ ಅಂತ ಹೇಳಿ ಸತ್ಯವತಿ ವೇದವ್ಯಾಸನನ್ನು ಕರೆದ್ಲು. ಆ ವೇದವ್ಯಾಸರು ಧೃತರಾಷ್ಟ್ರನನ್ನ ಮತ್ತು ಪಾಂಡು ಮಹಾರಾಜನನ್ನ ಆ ಅಂಬಿಕೆ ಮತ್ತು ಅಂಬಾಲಿಕೆಯರಲ್ಲಿ ಹುಟ್ಟಿಸಿದ್ರು. ಅಲ್ಲಿ ಬೇರೆ ಬೇರೆ ಕಥೆಗಳಿವೆ. ಆ ವೇದವ್ಯಾಸರು ಷರತ್ತು ಹಾಕಿದ್ರು ಇತ್ಯಾದಿ ಕೆಲವು ಘಟನೆಗಳಿವೆ. ಆ ಎಲ್ಲ ಘಟನೆಗಳನ್ನ ಮತ್ತು ವಿವರಗಳನ್ನ ಬೇರೆ ಸಂದರ್ಭದಲ್ಲಿ ನೋಡೋಣ. ಧೃತರಾಷ್ಟ್ರ ಮತ್ತು ಪಾಂಡು ಇವರಿಬ್ಬರು ಮಾತ್ರ ಆ ಅಂಬಾಲಿಕೆಯರಲ್ಲಿ ಹುಟ್ಟಿದ್ರು ಅನ್ನೋ ಕಥೆಯನ್ನು ಮಾತ್ರ ನಾವು ನೋಡೋಣ. ವ್ಯಾಸರು ಅಂಬಿಕೆಯ ಬಳಿಗೆ ಬಂದರು. ಆಕೆ ವೇದವ್ಯಾಸರಲ್ಲಿ ಬರ್ತಾರೆ ನನಗೆ ಮಕ್ಕಳನ್ನ ಹುಟ್ಟಿಸ್ಲಿಕ್ಕೆ ಅಂತ ನಿರೀಕ್ಷೆ ಮಾಡಿರ್ಲಿಲ್ಲ. ಯಾರೋ ಒಬ್ಬ ನಿನ್ನ ಸಹೋದರ ಬರ್ತಾನೆ ಅಂತ ಹೀಗೆ ಅಷ್ಟೇ ಹೇಳ್ಬಿಟ್ಟಿದ್ಲ ಆಕೆ. ನಿನ್ನ ಗಂಡನ ಸಹೋದರ ಬರ್ತಾನೆ ಅಂತ ಹೀಗೆ. ಅಂದ್ರೆ ಆ ಕಾಲದಲ್ಲಿ ಹೀಗೆ ಮಕ್ಕಳಿಲ್ಲದೆ ಒಬ್ಬ ಮನುಷ್ಯ ತೀರ್ಕೊಂಡಾಗ ಅವನ ಆ ಗಂಡನ ಸಹೋದರರು ಇತ್ಯಾದಿ ಯಾರೋ ಒಬ್ರು ಸಂತಾನೋತ್ಪಾದನೆ ಮಾಡಬೇಕು ಅಂತ ಪದ್ಧತಿ ಇತ್ತು. ಹಾಗಾಗಿ ನಿನ್ನ ಗಂಡನ ಸಹೋದರ ಬರ್ತಾನೆ ಅಂತ ಇಷ್ಟ ಸೂಕ್ಷ್ಮವಾದ ಮಾತನ್ನು ಹೇಳ್ಬಿಟ್ಟಿದ್ಲು ಆ ಸತ್ಯವತಿ ಅಷ್ಟೇ ಸತ್ಯವಾದಂತಹ ಅಂಬಿಕೆಗೆ. ಹಾಗಾಗಿ ಆಕೆ ಭೀಷ್ಮನೋ ಅಥವಾ ಕುರುಕುಲದ ಮತ್ತೆ ಅವನು ಒಬ್ಬ ರಾಜಕುಮಾರನು ಬರಬಹುದು ಸಂತಾನ ಉತ್ಪಾದನೆಗಾಗಿ ಅಂತ ನಿರೀಕ್ಷಿಸಿದ್ಲು. ನಿರೀಕ್ಷಿತವಾಗಿ ವೇದವ್ಯಾಸರು ಬಂದ್ಬಿಟ್ರು. ವೇದವ್ಯಾಸರು ಕೂಡ ಆ ವಿಚಿತ್ರವೀರನಿಗೆ ಸಹೋದರರೇ. ಯಾಕೆಂದ್ರೆ ಸತ್ಯವತಿಗೆ ಪರಾಶರರಿಂದ ಹುಟ್ಟಿದವರು ವೇದವ್ಯಾಸರು, ಅದೇ ಸತ್ಯವತಿಗೆ ಶಂತನುವಿನಿಂದ ಹುಟ್ಟಿದವ ಈ ವಿಚಿತ್ರವೀರ್ಯ. ಹಾಗಾಗಿ ಈ ವೇದವ್ಯಾಸರು ಮತ್ತು ವಿಚಿತ್ರವೀರ್ಯ ಇವರಿಬ್ರು ಕೂಡ ಸಹೋದರರೇ. ಹಾಗೆ ವೇದವ್ಯಾಸರು ಬಂದಾಗ ಮುನಿವೇಶದಲ್ಲಿದ್ದವರು ಮತ್ತು ಉಗ್ರವಾದಂತಹ ರೂಪವನ್ನು ಧರಿಸಿದ್ರು ಅವರು ಆವಾಗ. ಹಾಗಾಗಿ ಅಂಬಿಕೆ ಭಯದಿಂದ ಕಣ್ಣು ಮುಚ್ಚಿಬಿಟ್ಲು. ಆ ಸಂದರ್ಭದಲ್ಲಿ ಬಹಳ ಮಹತ್ವದ ಸಂದರ್ಭ ಅದು. ಆ ಸಂದರ್ಭದಲ್ಲಿ ಆಕೆ ಭಯದಿಂದ ಕಣ್ಣು ಮುಚ್ಚಿದ್ರಿಂದ ಅಲ್ಲಿ ಹುಟ್ಟಿದಂತಹ ಮಗ ಕುರುಡನಾಗಿ ಹುಟ್ಟಿಬಿಟ್ಟ. ಆ ಸಂದರ್ಭದಲ್ಲಿ ಸ್ತ್ರೀ ಪುರುಷರಿಬ್ಬರು ಕೂಡ ಪ್ರಸನ್ನ ಮನಸ್ಕರಾಗಿ ಧಾರ್ಮಿಕವಾಗಿ ನಡ್ಕೊಳ್ಳಬೇಕು ಅನ್ನೋದು ಬಹಳ ಮಹತ್ವದ್ದು. ಇಲ್ಲದೇ ಇದ್ರೆ ಇಂತಹ ಅನರ್ಥಗಳಾಗ್ತವೆ ಅಂತ ನಾವು ಅಲ್ಲಿ ಅರ್ಥ ಮಾಡ್ಕೋಬೇಕು. ಈ ಧೃತರಾಷ್ಟ್ರನಲ್ಲಿ ವಾಯುವಿನ ಆವೇಶ ಇತ್ತು. ಹಾಗಾಗಿ ಅವನು ಕೂಡ ಮಹಾಬಲಿಷ್ಠನಾಗಿದ್ದ. ಈ ಧೃತರಾಷ್ಟ್ರ ಎಂಬತಕ್ಕಂಥ ಒಬ್ಬ ಗಂಧರ್ವ, ಅವನು ಮೂಲತಃ ಕೂಡ ಧೃತರಾಷ್ಟ್ರ ಎಂಬ ಹೆಸರಿನ ಗಂಧರ್ವ ರಾಜನೇ. ಆತ ಇಲ್ಲಿ ಮತ್ತೆ ಅದೇ ಹೆಸರಿನಿಂದ ಅವತಾರ ಮಾಡಿದ. ವಾಯುವಿನ ಅವತಾರ, ವಾಯುವಿನ ಅಂಶ ಅವನಲ್ಲಿ ಇತ್ತು. ವಾಯುವಿನ ಅಂಶ ಇತ್ತದ್ರಿಂದ ಅವನು ಕೂಡ ಮಹಾಬಲಿಷ್ಠನಾಗಿದ್ದ ಧೃತರಾಷ್ಟ್ರ. 10,000 ಆನೆಗಳ ಬಲ ಅವನಿಗೂ ಕೂಡ ಇತ್ತು. ಯಾವುದಾದ್ರೂ ಉಕ್ಕಿನ ಮೂರ್ತಿಯನ್ನ ಆತ ಹೀಗೆ ಬಲವಾಗಿ ಅಪ್ಪಿಕೊಂಡ್ರೆ ಆ ಉಕ್ಕಿನ ಮೂರ್ತಿಯೇ ಪುಡಿ ಪುಡಿ ಆಗುವಷ್ಟು ಶಕ್ತಿ ಅವನ ಶರೀರದಲ್ಲಿ ಇತ್ತು. ಕುರುಡನಾಗಿದ್ದ ಅಂತ ಬಿಟ್ರೆ ಉಳಿದೆಲ್ಲ ದೃಷ್ಟಿಯಿಂದ ಆತ ಯೋಗ್ಯನೇ ಆಗಿದ್ದ, ಮಹಾ ಸಮರ್ಥನಾಗಿದ್ದ ಅಂತ ಕಥೆ ಬರ್ತಾ ಇದೆ. ಧೃತರಾಷ್ಟ್ರ ಕುರುಡಾಗಿ ಜನಿಸಿದ್ರಿಂದ ಆ ತಾಯಿ ಸತ್ಯವತಿಗೆ ಬಹಳ ಖೇದ ಆಯಿತು. ಕುರುಡನಂತ ಮಗನನ್ನು ಕಟ್ಕೊಂಡು ಏನ್ ಮಾಡೋದು, ಅವನು ನಾಳೆ ರಾಜ್ಯವನ್ನು ಹೇಗೆ ಆಳಿಯಾನು ಅಂತ ಅವಳಿಗೆ ಮನಸ್ಸಿನಲ್ಲಿ ದುಃಖ ಇತ್ತು. ಹಾಗಾಗಿ ಆಕೆ ವೇದವ್ಯಾಸರಿಗೆ ಹೇಳಿದ್ದು, ಅಂಬಾಲಿಕೆ ಮತ್ತೊಬ್ಬ ಸೊಸೆ ಇದ್ದಾಳೆ ನನಗೆ, ಅಂಬಾಲಿಕೆ, ಅವಳಲ್ಲಿ ಗುಣಶಾಲಿಯಾದಂತಹ ಮತ್ತೊಬ್ಬ ಮಗ ನನಗೆ ಬೇಕು, ಈ ಕೂಡ ಮೊಮ್ಮಗನಿಂದ ನನಗೆ ಉಪಯೋಗ ಇಲ್ಲ, ಹುಟ್ಟಿಸು ಅಂತ ಹೇಳಿದ್ರು. ವೇದವ್ಯಾಸರು ಆಯಿತು ಅಂತ ಹೇಳಿದ್ರು. ಅವರು ಮತ್ತೊಮ್ಮೆ ಬೇಕಂತೆ ಹಿಂದೆಯೂ ಕೂಡ ಅವರು ಉಗ್ರವಾದ ರೂಪವನ್ನು ಅಂಬಿಕೆಗೆ ತೋರಿಸಿದ್ರಲ್ಲ, ಹಾಗೆ ಇಲ್ಲೂ ಕೂಡ ಮತ್ತೊಮ್ಮೆ ಉಗ್ರವಾದಂತಹ ರೂಪವನ್ನು ಬೇಕಂತೆ ತೋರಿಸಿದ್ರು. ಶತ್ರು ಸಂಹಾರ ಕಾರ್ಯದಲ್ಲಿ ಭಗವಂತ ತಳೆಯುವಂತಹ ಉಗ್ರ ರೂಪ ಏನಿದೆಯಲ್ಲ ಅಂತ ರೂಪವನ್ನು ತಾಳಿದ್ರು ಅಂತ. ಹಾಗಾಗಿ ಅಲ್ಲಿ ಹುಟ್ಟಿದವನು ಪಾಂಡು. ಈಗ ಆ ಅಂಬಾಲಿಕೆ ಏನಿದ್ದಲ್ಲ ಆಕೆ ಕಣ್ಣು ಮುಚ್ಚಲಿಲ್ಲ,
ಆದ್ರೆ ಭಯದಿಂದ ಬೀಳಿಸ್ಕೊಂಡ್ಬಿಟ್ಲು. ನಮಗೆ ತೀರಾ ಸಂಕಟವಾದಾಗ, ಆಕಸ್ಮಿಕ ಪರಿಸ್ಥಿತಿಯನ್ನು ಎದುರಿಸಿದಾಗ ನಾವು ಮುಖದ ಮೇಲೆ ಕಳೆ ಕಳ್ಕೋತೇವಲ್ಲ, ನಮ್ಮ ಮುಖ ಬೀಳಿಸಿ ಹೋಗ್ತೇವಲ್ಲ, ಹಾಗೆ ಆಕೆಗೆ ಆಯ್ತು. ಆಗಿದ್ದರಿಂದ ಅಲ್ಲಿ ಹುಟ್ಟಿದಂಥ ಮಗ ಏನಿದ್ದ ಪಾಂಡು ಮಹಾರಾಜ, ಆತ ಆ ಪಾಂಡು ಅನ್ನುವಂಥ ಒಂದು ಬಿಳುಪು ರೋಗದಿಂದ ನರಳ್ತಾ ಇದ್ದ ಅಂತ ನಾವು ಕಥೆಯನ್ನು ನೋಡ್ತೀವಿ. ಈ ಅಂಬಾಲಿಕೆಗೂ ಕೂಡ ಗೊತ್ತಿರಲಿಲ್ಲ ವೇದವ್ಯಾಸನೇ ಬರ್ತಾನೆ ಅಂತ. ಆಕೆಯು ಬೇರೆ ಯಾರೋ ಒಬ್ಬ ರಾಜ ಬರ್ತಾನೆ, ಕೋನ್ವೇಶ್ಯತೀತಿ ಧ್ಯಾಯಂತಿ ನಿಯತಾ ಸಂಪ್ರತೀಕ್ಷತೆ, ಯಾರೋ ಒಬ್ಬ ರಾಜಕುಮಾರ ಬರಬಹುದು ಅಂತ ಆಕೆಯು ಕೂಡ ನಿರೀಕ್ಷೆ ಮಾಡಿದ್ಲು. ಆದ್ರೆ ಬಂದದ್ದು ವೇದವ್ಯಾಸ. ಅವಳ ಮೈಯ ಬಂಗಾರದ ಬಣ್ಣ, ಮೂಲತಃ ಬಂಗಾರದ ಬಣ್ಣ ಇರ್ತದೆ, ಅದು ಒಂದು ಬಿಳಿ ಹಳದಿ ಬಣ್ಣಕ್ಕೆ ಮಿಶ್ರಿತ ಆಗಿ ಬದಲಾವಣೆ ಹೊಂದಿಬಿಡ್ತು. ಅಲ್ಲಿ ಹುಟ್ಟಿದಂತಹ ಈ ರಾಜನೇ ಪಾಂಡು ಮಹಾರಾಜ. ಪಾಂಡು ವರ್ಣದವನಾಗಿ ಆತ ಜನಿಸಿದ. ವರ್ಣೇನ ಪಾಂಡು ಸಹಿ ನಾಮತಶ್ಚ, ವರ್ಣದಿಂದಲೂ ಆತ ಪಾಂಡು, ಹಾಗೆ ಹೆಸರಿನಿಂದಲೂ ಕೂಡ ಆತ ಪಾಂಡು. ಪರಾವಹ ಎಂಬತಕ್ಕಂಥ ಮರುತ್ತು, 49 ಜನ ಮರುತ್ತುಗಳಲ್ಲಿ ಪರಾವಹ ಎಂದು ಮರುತ್ತಿದ್ದಾನೆ, ಆತ ಎಂದು ಹುಟ್ಟಿದ. ಪ್ರಾಣ ಅಪಾನ ವ್ಯಾನ ಉದಾನ ಸಮಾನ ನಾಗ ಕೃಕಲ ಕೂರ್ಮ ದೇವದತ್ತ ಧನಂಜಯ ಪ್ರವಹ ವಿವಹ ಶ್ರೀಯು ಸಂವಹ ಪರಾವಹ ಉದ್ವಹ ಆವಹ ಶಂಕು ಕಾಲ ಶ್ವಾಸ ಅನಿಲ ಅನಲ ಪ್ರತಿಭ ಕುಮುದ ಕಾಂತ ಶುಚಿ ಶ್ವೇತ ಅಜಿತ ಗುರು ಸಂಜ್ಞ ಸಂವರ್ತಕ ಕೀಲ ದತ್ತ ಸೌಮ್ಯ ಕಪಿ ಜಡ ಮಂಡೂಕ ಸಂಹೃತ ಸಿದ್ಧ ಋತ ಕೃಷ್ಣ ಪಿಕ ಶುಕ ಯತಿ ಭೀಮ ಹನು ಪಿಂಗ ಅಹಂ ಪ್ರಾಣ ಕಂಪನ. 49 ಜನ ಮೃತುಗಳ ಹೆಸರನ್ನು ಕೂಡ ಪಠನ ಮಾಡಬೇಕು, ಪುಣ್ಯದಾಯಕ ಆದನ್ನು ಮಾಡಿದೆ. ಹಿಂದೆ ನಾವು 49 ಜನ ಮೃತುಗಳು ಉತ್ಪತ್ತಿ ಆಗಿದ್ದನ್ನ ಇದೇ ಹರಿವಂಶದಲ್ಲಿ ಕೇಳಿದೆವು. ಅದರಲ್ಲಿ ಹೆಸರುಗಳು ಬಂದಿರಲಿಲ್ಲ. ವಾಸ್ತವಿಕವಾಗಿ ಈ ಮೃತುಗಳ ತಾಯಿಯಾದಂಥ ಜಿತಿ ಇಂದ್ರನನ್ನು ಸೋಲಿಸಬಲ್ಲಂತಹ ಮಗನನ್ನ ಹಡಿಯುವ ಅಪೇಕ್ಷೆಯಲ್ಲಿದ್ಲು. ಇಂದ್ರನಿಗೆ ಅದು ಗೊತ್ತಾಗಿ ಅವಳ ಗರ್ಭವನ್ನು ಪ್ರವೇಶ ಮಾಡಿ, ಚಾಕಚಕ್ಯತೆಯನ್ನು ಗರ್ಭವನ್ನು ಪ್ರವೇಶ ಮಾಡಿ, ಗರ್ಭವನ್ನು 7 ಭಾಗ ಮಾಡಿದ. ಆ ಗರ್ಭವನ್ನು ಮತ್ತೆ 7 ಭಾಗ ಮಾಡಿದ. ಹಾಗೆ 7 ಗುಣಿಸು 7 ಆಗಿ 49 ಜನ ಮಕ್ಕಳು ಹುಟ್ಟಿದ್ರು. ಅವರೆಲ್ಲರೂ ಕೂಡ ದೇವತೆಗಳ ಪಕ್ಷಕ್ಕೆ ಹೋಗಿ ಸೇರ್ಕೊಂಡ್ಬಿಟ್ರು ಅನ್ನೋ ಕಥೆಯನ್ನು ಅಲ್ಲಿ ನೋಡಿದ್ವಿ. ಅಲ್ಲಿ ಹೆಸರುಗಳು ಬಂದಿರಲಿಲ್ಲ. ಆ 49 ಹೆಸರುಗಳನ್ನು ಇಲ್ಲಿ ನೋಡಿದ್ದೇವೆ. ಇವರು 49 ಜನ ಮರುತ್ತುಗಳು ಎಂಬುದಾಗಿ ವಿಷ್ಣು ರಹಸ್ಯದಲ್ಲಿ ಮಾಹಿತಿ ಇದೆ. ವೇದವ್ಯಾಸರ ಅದೇ ಒಂದು ವರದ ಪ್ರಕಾರ ಬಲ ವೀರ್ಯಗಳ ಬಲ ಮತ್ತು ಪರಾಕ್ರಮಗಳಲ್ಲಿ ಧಾರ್ಮಿಕ ಸ್ವಭಾವದಲ್ಲಿ ಅವನು ಕೂಡ ಶ್ರೇಷ್ಠನಾಗಿದ್ದ. ಆದ್ರೆ ಸಂಕಟ ಏನಾಯ್ತು ಅಂದ್ರೆ ಆ ಅಜ್ಜಿಗೆ ಸತ್ಯವತಿಗೆ ಒಬ್ಬ ಕುರುಡ ಮತ್ತೊಬ್ಬ ಈ ಪಾಂಡುವರ್ಣ ಉಳ್ಳವ. ಪರಾಕ್ರಮವೂ ಇರಬೇಕು, ಸೌಂದರ್ಯವೂ ಇರಬೇಕು, ಸಹಜವಾದಂತಹ ಬಂಗಾರದ ವರ್ಣ ಇರಬೇಕಲ್ಲ. ಆ ಬಣ್ಣ ಯಾರಿಗೆ ಇಂಟ್ರೆಸ್ಟ್ ಇಲ್ಲ, ಎಲ್ಲರಿಗೂ ಬಣ್ಣ ಬೇಕು. ಹಾಗಾಗಿ ಆಕೆ ಮತ್ತೆ ಖೇದಕ್ಕೆ ಒಳಗಾದ್ಲು. ಉತ್ತಮನಾದಂಥ ಎಲ್ಲ ರೀತಿಯಿಂದ ಯೋಗ್ಯನಾದಂಥ ಮತ್ತೊಬ್ಬ ಮಗನನ್ನು ಕೊಡು ಅಂತ ಹೇಳಿದಾಗ ವೇದವ್ಯಾಸರು ಆಗಲಿ ಅಂದ್ರು. ತಾಯಿ ಮಾತಿಗೆ ಇಲ್ಲ ಅನ್ಲಿಕ್ಕೆ ಆಗಲಿಲ್ಲ ಅವರಿಗೆ. ಆಗಲಿ ಅಂದ್ರು. ಆಗಲಿ ಅಂದ ಕೂಡಲೇ ಮತ್ತೆ ಸೊಸೆ ಕಡೆ ಹೋದ್ಲು. ಹಿಂದೆ ನೀನು ಕಣ್ಣು ಮುಚ್ಕೊಂಡು ನಮಗೆ ಕುರುಡನಾದಂಥ ಮಗ ಹುಟ್ಟಿದ, ಆ ಬಂದಂಥ ವೇದವ್ಯಾಸನನ್ನ ಭಕ್ತಿ ಶ್ರದ್ಧೆಯಿಂದ ಆರಾಧನೆ ಮಾಡು, ಹಾಗೆ ಮಾಡಿದ್ದಾದ್ರೆ ಒಳ್ಳೆ ಮಗ ಹುಟ್ತಾನೆ ನಮಗೆ ಅಂತ. ಆದ್ರೆ ಆ ಅಂಬಿಕೆಗೆ ಭಯ ಇನ್ನೂ ಹೋಗಿರ್ಲಿಲ್ಲ ಮತ್ತು ಭಗವಂತನ ಸಂಕಲ್ಪವೂ ಹಾಗೇ ಇತ್ತು. ಏನಾಗಬೇಕು ಅಂತ ಇತ್ತು ಆ ಥರ ಆಗುವಂತಾಯ್ತು. ಆಕೆಗೆ ಭಯ ಆಗಿ ಆಕೆ ಏನ್ ಮಾಡಿಬಿಟ್ಲು ಅಂದ್ರೆ, ಆ ಶಯನ ಗೃಹಕ್ಕೆ ವೇದವ್ಯಾಸರು ಬರಬೇಕಾಗಿತ್ತು. ಒಳಗೆ ಅಂಬಿಕೆ ಕೂತಿರ್ಬೇಕಾಗಿತ್ತು. ಅಲ್ಲಿ ತಾನು ಕೂಡುವ ಬದಲು ತನ್ನ ದಾಸಿಯನ್ನು ಕೂಡಿಸಿಬಿಟ್ಲು. ದಾಸಿಯನ್ನು ಕೂಡಿಸಿದಾಗ ಉತ್ಕೃಷ್ಟವಾದಂತಹ ಆನಂದಾದ ಸ್ವರೂಪವುಳ್ಳಂತಹ ವೇದವ್ಯಾಸರನ್ನ ಆ ದಾಸಿ ಈ ರಾಜಪುತ್ರಿಯರಾದಂತಹ ಅಂಬಿಕೆ ಮತ್ತು ಅಂಬಾಲಿಕೆಯರಿಗಿಂತ ಹೆಚ್ಚು ಭಕ್ತಿ ಶ್ರದ್ಧೆಗಳಿಂದ ವೇದವ್ಯಾಸರನ್ನ ಸಂತೃಪ್ತಿಪಡಿಸಿದರು. ವೇದವ್ಯಾಸರಿಗೂ ಅವಳ ಸೇವೆಯನ್ನು ಸ್ವೀಕಾರ ಮಾಡಿ ಬಹಳ ಸಂತೋಷ ಆಯಿತು ಅಂತ ಮಹಾಭಾರತದಲ್ಲಿದೆ. ಆಗ ಹುಟ್ಟಿದವನೇ ವಿದುರ. ಪಾಂಡು, ಧೃತರಾಷ್ಟ್ರ ಇವರೆಲ್ಲರಿಗಿಂತ ಶರೀರದ ಸೌಷ್ಠವದಿಂದಲೂ ಮತ್ತು ಧರ್ಮ ಕರ್ಮಗಳ ಸ್ವಭಾವದಿಂದಲೂ ಆತ ಶ್ರೇಷ್ಠನಾಗಿದ್ದ ಅಂತ ಕಥೆಯನ್ನು ನಾವಲ್ಲಿ ನೋಡ್ತೇವೆ. ಅಷ್ಟೇ ಧಾರ್ಮಿಕ ಸ್ವಭಾವವುಳ್ಳವನಾಗಿದ್ದರಿಂದ ಮೊನ್ನೆ ಭೀಷ್ಮನ ಸ್ವಾತಂತ್ರ್ಯ ವಿಮರ್ಶೆಯನ್ನು ಮಾಡುವಾಗ ಅವನ ಹೆಸರು ಹೇಳಿದೆ. ಯಾರು ಯಾವ ಹಂಗಿಗೆ ಒಳಗಾದರೂ ಕೂಡ ಭೀಷ್ಮ ದ್ರೋಣ ಕೃಪಾದಿಗಳೆಲ್ಲ ದುರ್ಯೋಧನನ ಅನ್ನದ ಹಂಗಿಗೆ ಒಳಗಾಗಿದ್ದೇವೆ ಅಂತ ಹೇಳ್ಕೊಂಡ್ರು. ಅದೇ ಕೌರವರ ಅರಮನೆಯಲ್ಲೇ ದ್ರುಪದನು ಈ ವಿದುರನು ಇದ್ದ, ಅವನೇ ಮಂತ್ರಿ ಆಗಿದ್ದ. ನನಗೂ ಅನ್ನದ ಹಂಗಿದೆ ಅಂತ ಅವ್ನು ಹೇಳ್ಬೋದಿತ್ತು, ಹೇಳಲಿಲ್ಲ.
ಯಾವುದೇ ಸಂದರ್ಭದಲ್ಲೂ ಯಾರ ಮುಲಾಜಿಗೂ ಆತ ಒಳಗಾಗ್ತಿರ್ಲಿಲ್ಲ. ದೃಢವಾಗಿ ಯಾವುದೇ ಸಂದರ್ಭದಲ್ಲೂ ಧರ್ಮವನ್ನ ಏಮಿತ್ತಂ ಅನ್ನುವಂತ ಹೇಳುವಂತ ನಿರ್ಣಯ ಶಕ್ತಿಯನ್ನು ಆತ ಪಡ್ಕೊಂಡಿದ್ದ. ಯಾಕೆಂದ್ರೆ ಆತ ಯಮ, ಸ್ವಯಂ ಯಮನೇ ವಿದುರನಾಗಿ ಅವತರಿಸಿದ. ಅದಕ್ಕೊಂದು ಬಹಳ ಸುಂದರವಾದಂತ ಕಥೆ ಇದೆ, ಯಾಕೆ ಯಮ ಈ ವಿದುರನಾಗಿ ಅವತರಿಸಬೇಕು ಅಂತ ಹೇಳಿ. ಮಾಂಡವ್ಯ ಅಂತ ಒಬ್ಬ ಋಷಿ ಇದ್ದ. ಆ ಮಾಂಡವ್ಯ ಅಂತ ಋಷಿ ಏನ್ ಮಾಡ್ತಿದ್ದ ಅಂದ್ರೆ, ತಾನು ವಸಿಷ್ಠರಿಗೆ ಸಮಾನನಾಗಬೇಕು ಅಂತ ಒಂದು ವಿಚಿತ್ರವಾದ ಬಯಕೆಯನ್ನು ಇಟ್ಕೊಂಡು ತಪಸ್ ಮಾಡ್ತಾ ಇದ್ದ. ಈ ಸಂದರ್ಭ ಗಮನಿಸಿ, ಇದನ್ನ ಆಚಾರ್ಯ ಮಾತ್ರ ಹೇಳಿದ್ದ ತಾತ್ಪರ್ಯ ನಿರ್ಣಯದಲ್ಲಿ. ಇವ್ರ ಕಡೆ ಬರೋ ಮಾಹಿತಿ ಏನಂದ್ರೆ, ಸಾಧಾರಣವಾಗಿ ನಿಮ್ಗೆ ಗೊತ್ತಿರೋ ಕಥೆ ಇಷ್ಟೇ. ಏನಂತ, ಆ ಮಾಂಡವ್ಯ ಋಷಿ ತಪಸ್ಸು ಮಾಡುವಾಗ ಅವನ ಮೇಲೆ ಆ ರಾಜ್ಯದ ರಾಜನ ಭಟರು ಕಳ್ಳತನದ ಆರೋಪ ಹೊರಿಸಿ ಅವನನ್ನ ರಾಜನ ಕಡೆ ಕರ್ಕೊಂಡು ಹೋದ್ರು. ರಾಜನ ಆ ಸ್ಥಾನದಲ್ಲಿ, ನ್ಯಾಯಸ್ಥಾನದಲ್ಲಿ ಅವನು ಕಳ್ಳ ಅಂತ ಸಾಬೀತಾಗಿ ಅವನಿಗೆ ಶೂಲಕ್ಕೆ ಏರಿಸುವಂತ ಶಿಕ್ಷೆಯನ್ನು ಕೊಟ್ಟುಬಿಟ್ರು. ಹಿಂಭಾಗದಲ್ಲಿ, ಪೃಷ್ಠಭಾಗದಲ್ಲಿ ಆತನಿಗೆ ಶೂಲಕ್ಕೆ ಏರಿಸಿ ಅಂತ ಶಿಕ್ಷೆಯನ್ನು ಅವನಿಗೆ ಕೊಡಿ ಅಂತ ರಾಜ ಆಜ್ಞಾಪನೆ ಮಾಡಿದ. ಧನವನ್ನು ಕದ್ದವರು ಯಾರೋ ರಾಜಭಟರು ಇವನನ್ನು ಶೂಲಕ್ಕೆ ಏರಿಸಿದ್ರು. ಆಗ ಆ ಮುನಿ ಆ ಶೂಲದ ಮೇಲೆ ಕೂತು ಹಾಗೆ ತಪಸ್ಸು ಮುಂದುವರಿಸಿದ. ಅವನ ತಪಸ್ಸಿನ ಶಕ್ತಿ ನೋಡಿ ಹೇಗಿರ್ತದೆ ಅಂತ. ಅಣಿ ಮಾಂಡವ್ಯ ಅಂತ ಅನ್ಕೊಂಡೆ. ಅಣಿ ಅಂದ್ರೆ ಕಬ್ಬಿಣದ ಮೊಳೆ. ಆ ಕಬ್ಬಿಣದ ಮೊಳೆಯನ್ನು ತನ್ನ ಕೃಷ್ಣ ಭಾಗದಲ್ಲಿ ಇಟ್ಕೊಂಡು ಹಾಗೆ ತಪಸ್ಸು ಮುಂದುವರಿಸಿದೆ. ಸಣ್ಣ ಸೂಜಿ ಚುಚ್ಚಿದ್ರೆ, ಮುಳಿ ಚುಚ್ಚಿದ್ರೆ ನಮ್ಗೆ ಇಲ್ಲೆಲ್ಲ ನಮ್ಗೆ ಎಷ್ಟು ಸಂತ ಆಗ್ತದೆ. ಅಂಥ ಕಬ್ಬಿಣದ ಮೊಳೆಯಲ್ಲಿ ಚುಚ್ಚಿಕೊಂಡು ಆತ ತಪಸ್ಸು ಮುಂದುವರಿಸಿ ಅಣಿ ಮಾಂಡವ್ಯ ಅಂತ ಅನ್ಕೊಂಡ. ಅಣಿ ಎನ್ನುವ ಶರೀರ, ಅಣಿ ಎನ್ನುವ ಹೆಸರು ಅವನ ಹೆಸರಿಗೆ ಅಂಟ್ಕೊಂಡು ಬಿಡ್ತು. ಮುಂದೆ ಒಮ್ಮೆ ಯಮಲೋಕಕ್ಕೆ ಹೋದ. ನನಗ್ಯಾಕೆ ಈ ಶಿಕ್ಷೆ ಕೊಟ್ಟಿದ್ದು, ಏನ್ ಮಾಡಿದ್ದೆ ನಾನು ಅಂತ ಕೇಳಿದೆ. ನಾನು ಕಲ್ಪನೆ ಮಾಡಿರ್ಲಿಲ್ಲ, ಇಷ್ಟು ಧಾರ್ಮಿಕ ಸ್ವಭಾವನಾದಂಥ ಋಷಿ ನಾನು, ಇಂಥ ಉಗ್ರವಾದ ಶಿಕ್ಷೆ ನನಗ್ಯಾಕೆ ಕೊಡ್ತೀವಿ, ನಾನೇನ್ ಮಾಡಿದ್ದೆ ಸ್ವಲ್ಪ ಹೇಳು ಅಂದ. ಯಮನನ್ನ ಕರಾಟೆ ತಗೊಂಡ. ಅವನ ಶಕ್ತಿ ನೋಡಿ. ನಾವು ಯಮಲೋಕಕ್ಕೆ ಹೋದಾಗ ನಾಳೆ ಪರಿಪಾಲಿಸಿ ನಿಲ್ಬೇಕು. ಯಮ ಕೊಟ್ಟದನ್ನ ಶಿಕ್ಷೆ ನಾವು ಬೇರೆ ಮಾತಿಗೆ ಒಪ್ಕೋಬೇಕು. ಅದು ಬೇರೆ ಶಾಸ್ತ್ರದಲ್ಲಿ ಒಂದ್ ಕಡೆ ಎಲ್ಲ ಓದಿದ್ ನೆನಪು. ಏನ್ ಮಾಡಿದ್ದೇವೆ ಅಲ್ಲಿ ಅಂತ ಯಮ ಕದಲಿಸಿ ಕೇಳಿದ ಕೂಡಲೇ ನಾವು ಪಟ ಅಂತ ಹೇಳಲಿಕ್ಕೆ ಶುರು ಮಾಡ್ತೇವೆ. ಎಲ್ಲ ಈ ನ್ಯಾಯಸ್ಥಾನದಲ್ಲಿ ವಕೀಲರು ಪಾಟಿ ಸವಾಲು ಮಾಡಿ ನಮ್ಮ ಬಾಯಿ ಬಿಡಿಸ್ಬೇಕಾಗ್ತದೆ. ಅಲ್ಲಿ ಹಾಗಿಲ್ಲ. ಯಮನ ಭಯದಿಂದ ನಾವು ಮಾಡಿದಂತ ಎಲ್ಲಾ ಪಾಪಗಳನ್ನು, ಎಲ್ಲಾ ತಾರೀಕು, ತಿಂಗಳು, ವರ್ಷಗಳ ಸಮೇತವಾಗಿ ಯಮನ ಮುಂದೆ ವರದಿ ಒಪ್ಪಿಸಿ ಇಷ್ಟೆಲ್ಲ ಮಾಡಿದ್ದೇನೆ ಸ್ವಾಮಿ ಅಂತೇಳಿ ಆ ಯಮನ ಮುಂದೆ ಒಪ್ಕೋಬೇಕಾಗ್ತದೆ ಅಂತ. ಆ ಬಳಿಕ ಶಿಕ್ಷೆ ಆತ ವಿಧಿಸ್ತಾನೆ ಅಂತ ಬೇರೆ ಶಾಸ್ತ್ರಗಳು ಓದಿದಂತೆ. ಹಾಗೆಲ್ಲ ನೋಡಿದ್ರೆ ಜನಸಾಮಾನ್ಯರ ಪಾಪ ವಿಚಾರಣೆಯನ್ನು ಯಮ ಮಾಡೋದೇ ಇಲ್ಲ. ದೊಡ್ಡ ದೊಡ್ಡ ಯತಿಗಳು ಅಂಥವ್ರು ಯಾರು ಪಾಪ ಮಾಡಿದ್ರೆ ಅವ್ರ ಪಾಪ ವಿಚಾರಣೆಯನ್ನು ಮಾತ್ರ ಯಮ ಮಾಡ್ತಾನೆ ಅಂತ ಇಲ್ಲೇ ಓದಿದ್ನಂತೂ. ಇರ್ಲಿ ಅಂತೂ ನೀವು ಹೋಗಿ ಋಷಿ ಯಮನನ್ನ ಕೇಳಿದೆ, ಯಾಕೆ ನನಗೆ ಹೀಗೆ ಮಾಡಿದೆ ಅಂತ. ಆ ಯಮ ಏನ್ ಹೇಳಿದ ಅಂದ್ರೆ, ನೀನು ಚಿಕ್ಕವನಿದ್ದಾಗ ಒಂದು ನೊಣವನ್ನು ತಗೊಂಡು ಆ ನೊಣಕ್ಕೆ ಮುಳ್ಳಿನಿಂದ ಚುಚ್ಚುತ್ತಾ ಇದ್ದೆ. ಆ ನೊಣಕ್ಕೆ ಸಂಕಟ ಕೊಟ್ಟಿದ್ರಿಂದಾಗಿ ನಿನಗೂ ಇಂಥ ಒಂದು ಶೂಲಕ್ಕೆ ಏರುವಂತ ಶಿಕ್ಷೆಯನ್ನು ಕೊಡ್ತಿದ್ದೇನೆ ಅಂದ ಯಮ. ಆ ಋಷಿಗೆ ಸಿಟ್ಟು ಬಂತು. ಏನ್ ನೊಣಕ್ಕೆ ಒಂದು ಸೂಜಿ ಚುಚ್ಚಿದ್ರೆ, ನೊಣ ಅಂದ್ರೆ ಶುದ್ಧ ಜೀವಿ ಅದು, ಅದಕ್ಕೆ ಸೂಜಿ ಚುಚ್ಚಿದ್ರೆ ಅದು ತಿಳಿಯೋ ವಯಸ್ಸಿನಲ್ಲಿ, ಸಣ್ಣ ವಯಸ್ಸದು, 14ನೇ ವರ್ಷದ ನಂತರ ನಮ್ಮೆಲ್ಲ ಪಾಪ ಪುಣ್ಯಗಳಿಗೆ ನಾವು ಜವಾಬ್ದಾರರಾಗ್ತೇವೆ. ಸಣ್ಣ ವಯಸ್ಸಿನಲ್ಲಿ ಅದು ಚಿಕ್ಕ ಪಾಪಕ್ಕೆ ನನಗೆ ಇಂಥ ದೊಡ್ಡ ಶಿಕ್ಷೆ ಕೊಟ್ಟಿದೆಯಲ್ಲ, ಎಷ್ಟು ದೊಡ್ಡ ತಪಸ್ಸು ಮಾಡಿದ್ದೇನೆ ನಾನು. ಆ ತಪಸ್ಸಿನ ಬಲದಿಂದ ಸಣ್ಣ ಸಣ್ಣ ಪಾಪ ಹೋಗೋದಿಲ್ಲ. ಸುಳ್ಳೇ ಹೇಳ್ತಿದ್ದೀನಿ ನನಗೆ. ಯಮಧರ್ಮ ನೀನು ಸರಿಯಾಗಿ ನ್ಯಾಯಗಳ ವಿಚಾರ ಮಾಡಬೇಕಾಗಿತ್ತು, ಸುಳ್ಳು ಹೇಳ್ತಾ ಇದ್ದಿ. ಆದ್ರಿಂದ ನೀನು ಹೋಗಿ ಶೂದ್ರನಾಗಿ ಹುಟ್ಟು, ನಿನಗೂ ತಿಳಿಯುತ್ತದೆ ಅಂತ ಯಮಧರ್ಮನಿಗೆ ಶಾಪ ಕೊಟ್ಟುಬಿಟ್ಟ ಅಂತ ನಾವು ಕಥೆಯನ್ನು ಕೇಳಿದ್ದೇವೆ. ಆದ್ರೆ ವಾಸ್ತವ ಸಂಗತಿ ಏನಂತಂದ್ರೆ, ಈ ಮುನಿಯನ್ನು ಶೂಲಕ್ಕೆ ಏರಿಸಲಿಕ್ಕೆ ಅಂತ ಒಂದು ಶಿಕ್ಷೆಯನ್ನು ಯಮ ವಿಧಿಸಲಿಕ್ಕೆ ಏನ್ ಕಾರಣ ಅಂದ್ರೆ, ಅವನು ಆ ನೊಣಕ್ಕೆ ಹಿಂಸೆ ಕೊಟ್ಟಿದ್ದು ಸತ್ಯ ಆದ್ರೂ ಅದೊಂದೇ ಕಾರಣ ಆಗಿರ್ಲಿಲ್ಲ. ಪ್ರಬಲವಾದಂತಹ ಕಾರಣ ಮತ್ತೊಂದಿತ್ತು. ಏನು ಅಂದ್ರೆ, ವಸಿಷ್ಠನ ಸಮಾನತೆಯನ್ನು ಬಯಸಿ ಆತ ತಪಸ್ಸು ಮಾಡ್ಲಿಕ್ಕೆ ಬರ್ತಿದ್ದ. ಇಂಥ ಮೂರ್ಖತನ ಮಾಡಬಾರ್ದು. ನಿಮಗೇನಾದ್ರೂ ಬೇಕಾ? ನೀವು ಬ್ರಹ್ಮರ್ಷಿ ಆಗ್ಬೇಕು ಅಂತ ಅಪೇಕ್ಷೆ ಪಡ್ತೀರಾ? ದೇವರ್ಷಿ ಆಗ್ಬೇಕು ಅಂತ ಅಪೇಕ್ಷೆ ಪಡ್ತೀರಾ? ಸ್ವರ್ಗದಲ್ಲಿ ನಿಮ್ಗೆ ಏನಾದ್ರು ದೊಡ್ಡ ಸುಖ ಬೇಕೆ? ಅಥವಾ ಏನಾದ್ರು ನಕ್ಷತ್ರ ಆಗಬೇಕು, ಯಾವ್ದಾದ್ರು ನಕ್ಷತ್ರ ಲೋಕ ಬೇಕು ಅಂತ ಅಪೇಕ್ಷೆ ಪಡ್ತೀರಾ? ನಿಮಗೆ ಶಕ್ತಿ ಇದ್ರೆ ತಪಸ್ಸು ಮಾಡಿ, ನಿಮಗೆ ಅಯೋಗ್ಯತೆ ಇದ್ರೆ ದೇವರು ಕೊಡ್ತಾರೆ. ಅದು ಬಿಟ್ಟು ನಾನು ವಸಿಷ್ಠನಾಗ್ತೇನೆ, ಪಾರ್ವತಿ ಪತಿ ಆಗ್ತೇನೆ ಅಂತ ಯಾವುದೋ ದುಷ್ಟ ಕಾಮನೆಗಳು ಇಟ್ಕೊಂಡು ತಪಸ್ಸು ಮಾಡಿದ್ರೆ ಅವರಿಗೆ ಶಿಕ್ಷೆಯನ್ನು ಕೊಡಿಸಲಿಕ್ಕೆ ಸ್ವಯಂ ಪರಬ್ರಹ್ಮ, ಚತುರ್ಮುಖ ಬ್ರಹ್ಮ, ಯಮ ಇತ್ಯಾದಿಗಳು ಕಾಯ್ತಾ ಇರ್ತಾರೆ. ಹಾಗಾಗಿ ಆ ಮಾಂಡವ್ಯನ ತಪಸ್ಸಿನಿಂದ ಚ್ಯುತಿ ಮಾಡಲಿಕ್ಕಾಗಿ ಈ ಸ್ವೇಚ್ಛೆಯಿಂದ ಆ ಶಾಪವನ್ನು ಈ ಯಮಧರ್ಮ ಸ್ವೀಕಾರ ಮಾಡಿದ. ಹಾಗೆ ನೋಡಿದ್ರೆ ಯಮ
ಈ ಮಾಂಡವ್ಯನಿಗಿಂತ ಮೇಲಿನ ತರಗತಿ ಅವನು. ಶಾಪವನ್ನು ಆತ ಸ್ವೀಕಾರ ಮಾಡಿದ ಅಷ್ಟೇ. ಯಾಕೆಂದ್ರೆ ಆ ಮಾಂಡವ್ಯನ ತಪೋಬಲ ಕ್ಷೀಣವಾಗಬೇಕಾಗಿತ್ತು ಮತ್ತು ತಾನು ಭೂಲೋಕದಲ್ಲಿ ಬರಬೇಕಾಗಿತ್ತು. ಭೂಲೋಕದಲ್ಲಿ ಬಂದು ಆ ಶೂದ್ರಳಂತಹ ದಾಸಿಯ ಹೊಟ್ಟೆಯಲ್ಲಿ ಹುಟ್ಟಿ ಅಲ್ಲಿ ಶ್ರೇಷ್ಠ ಜ್ಞಾನ ಅಂತ ತಾನು ತೋರಿಸ್ಕೋಬೇಕಾಗಿತ್ತು. ಬ್ರಾಹ್ಮಣನ ಯಾವುದೋ ದೊಡ್ಡ ಋಷಿಯ ಮಗನಾಗಿ ಹುಟ್ಟಿ ಅಥವಾ ಕ್ಷತ್ರಿಯರ ಮಗನಾಗಿ ಹುಟ್ಟಿ ದೊಡ್ಡ ಜ್ಞಾನದ ವ್ಯಕ್ತಿತ್ವವನ್ನು ತೋರಿಸ್ಕೊಂಡ್ರೆ ಅದು ದೊಡ್ಡದಲ್ಲ. ಅವ್ರಿಗೆ ಆ ಹಿನ್ನೆಲೆ ಇರ್ತದೆ, ಆ ಥರದ ಶಿಕ್ಷಣ ಅವ್ರಿಗೆ ಇರ್ತದೆ, ಹಾಗಾಗಿ ಅವರು ದೊಡ್ಡವರು ಆಗ್ತಾರೆ. ಶೂದ್ರ ಸ್ತ್ರೀಯ ಮದುವೆ ಮಗ ಆಗಿ ಹುಟ್ಟಿ ಅಷ್ಟು ದೊಡ್ಡ ಜ್ಞಾನಿ ಆದ ಅಂದ್ರೆ ಅವನನ್ನು ಎಲ್ಲರೂ ಕೂಡ ಗೌರವಿಸ್ತಿದ್ರು. ಮತ್ತೆ ಕೌರವ ಪಾಂಡವರೆಲ್ಲರೂ ಕೂಡ ಧರ್ಮರಾಜಾದಿಗಳು ಕೂಡ ಈ ವಿದುರನನ್ನು ಗೌರವಿಸ್ತಿದ್ರು. ಇಂಥ ಒಂದು ಜಾಜ್ವಲ್ಯಮಾನವಾದಂಥ ಪಾತ್ರ ವಿದುರನದು ಮಹಾಭಾರತದಲ್ಲಿ. ಈ ಎಲ್ಲ ಕಾರಣಗಳಿಂದ ಆತ ಏನ್ ಮಾಡಿದ ಅಂದ್ರೆ ಆ ಮುನಿಗೆ ಕೋಪ ಮಾಡಿ ಶಾಪ ಕೊಡಿಸೋದಕ್ಕಾಗಿ, ಶಾಪ ಆತನ ಬೈಯಿಂದ ಬರ್ಬೇಕಲ್ಲ, ಸುಮ್ಮನೆ ಮುನಿಗಳು ಯಾಕೆ ಶಾಪ ಕೊಡ್ತಾರೆ, ಅದಕ್ಕಾಗಿ ಆತ ಇಂಥ ಒಂದು ನೆಪವನ್ನು ಮುಂದೆ ಮಾಡಿದ. ಹೇಳಬೇಕಾಗಿತ್ತು, ಹೇಳಿದ್ದೇನು ಹೇಳಿದ್ದು, ನೀನು ನನಗೆ ಹಿಂಸೆ ಕೊಟ್ಟಿದ್ದೆ ಅಂತ. ವಸಿಷ್ಠನ ಸಮಾನತೆಯನ್ನು ಬಯಸಿ ತಪಸ್ಸು ಮಾಡ್ತೀಯಲ್ಲೋ ಅಂತ ಹೇಳಲಿಲ್ಲ ಅವನು. ಹೇಳಿದ್ರೆ ಆ ಋಷಿಗೆ ತಿಳಿತಿತ್ತು ತಾನು ಮಾಡಿದ ತಪ್ಪು ಅಂತ. ಅದನ್ನ ಹೇಳಿಲ್ಲ, ಹೇಳಿದ್ವಿ ಶುದ್ಧ ಕಾರಣವನ್ನ. ಶಿಕ್ಷೆ ಕೊಟ್ಟಿದ್ದು ಆ ಪ್ರಬಲವಾದ ಕಾರಣಕ್ಕಾಗಿ, ಬಾಯಿಂದ ಹೇಳಿದ್ದು ಕ್ಷುದ್ಧ ಕಾರಣವನ್ನ. ತನ್ನ ಸಹನೆಯನ್ನು ಕಳ್ಕೊಂಡಂತ ಋಷಿ ಶಾಪ ಕೊಟ್ಟು ತಪೋಬಲವನ್ನು ಕಳ್ಕೊಂಡ್ಬಿಟ್ಟ. ಮುಂದೆ ವಸಿಷ್ಠನ ಸಮಾನತೆ ಅವನಿಗೆ ತಪ್ಪು ಹೋಯಿತು, ಸಿಗ್ಲಿಲ್ಲ ಅದು. ಇದು ನಿಸರ್ಗದ ವ್ಯವಸ್ಥೆ. ನೀವು ಯಾವುದಕ್ಕೆ ಯೋಗ್ಯರಲ್ವೋ ಅದನ್ನು ಮಾಡಬೇಕು ಅಂತ ಹೋದ್ರೆ ನಿಮಗೆ ಯಾರು ಅಪ್ಸರೆಯಲ್ಲಿ ಬಂದು ತೊಂದರೆ ಕೊಡ್ತಾರೆ, ಇಲ್ಲಿದ್ರೆ ಯಾರೋ ಭಯಂಕರವಾದಂತಹ ರಾಕ್ಷಸರನ್ನು ಬಂದು ನಿಮ್ಮ ತಪಸ್ಸನ್ನು ಭಂಗ ಮಾಡ್ತಾರೆ, ಇಲ್ಲದ್ರೆ ಏನೋ ಮತ್ತೊಂದು ಅತ್ಯಾಚಾರ್ಯ ಮಾಡಿ ನಿಮ್ಮ ತಪೋಬಲವನ್ನು ಹಾಳು ಮಾಡ್ಕೊತೀರಿ. ಅದಕ್ಕಾಗಿ ನಾವು ಏನು ಅಲ್ಲವೋ ಅದಕ್ಕಾಗಿ ನಾವು ಪ್ರಯತ್ನ ಪಡಬಾರದು ಅಂತ ನಾವು ಆ ಕಥೆಯನ್ನು ಗಮನಿಸಬೇಕು. ವೇದವ್ಯಾಸರು, ಸ್ವಯಂ ವೇದವ್ಯಾಸರು ಅವನ ತಾಯಿಯಾದಂತಹ ದಾಸಿಯ ಸೇವೆಯಿಂದ ಸಂತುಷ್ಟರಾಗಿದ್ದರು. ಅವರು ಈ ವಿದುರನಿಗೆ ಸರ್ವಜ್ಞತ್ವವನ್ನು ಅನುಗ್ರಹ ಮಾಡಿದರು ಅಂತ ನಾವು ಕಥೆಯನ್ನು ನೋಡ್ತೇವೆ. ವಿದುರ ಅಂದ್ರೆ ಜ್ಞಾನದಲ್ಲಿ ನಿಷ್ಠನಾದವ ಅಂತ ಅರ್ಥ. ವಿದ್ಯಾರಥೇ ಹೇ ವಿದುರೋ ನಾಮ ಚಾಯಂ. ವಿದ್ಯಾ ಅಂದ್ರೆ ಜ್ಞಾನ, ಅದರಲ್ಲಿ ರಥ ಅಂದ್ರೆ ಆಸಕ್ತನಾದ. ಹಾಗೆ ವಿದ್ಯಾ ರಥ, ಅದು ಕೆಲವು ಶಬ್ದಗಳು ಸಂಕುಚಿತವಾಗಿ ವಿದುರ ಅನ್ನುವಂಥ ಶಬ್ದವನ್ನು ಆತ ಪಡ್ಕೊಂಡ. ಆತ ಬರೇ ಶಾಸ್ತ್ರ ಹೇಳಲಿಕ್ಕೆ, ನ್ಯಾಯ ವಿಚಾರ ಮಾಡ್ಲಿಕ್ಕಷ್ಟೇ ಶಕ್ತನಾಗಿದ್ದಲ್ಲ, ಮಹಾಧನುರ್ಧರನೂ ಆಗಿದ್ದ. ಮಹಾಧನುರ್ಬಾಹು ಬಲಾವಿಕಸ್ತ. ಇಷ್ಟೆಲ್ಲ ಇದ್ದ ಅವನೇ ಹೋಗಿ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡಲಿಲ್ಲ. ಅಲ್ಲಿ ಹೋಗಿ ಯುದ್ಧ ಮಾಡಬಾರ್ದು ಅಂತ ಗೊತ್ತಿತ್ತು ಅವನಿಗೆ. ಅವನ ತರ ಈ ಭೀಷ್ಮ ದ್ರೋಣ ಕೃಪರಂತೆ ಆತ ತನ್ನ ಧನುರ್ವಿದ್ಯೆಯನ್ನು ಸಲ್ಲದವರಿಗೆ ತೋರಿಸಿ ತನ್ನ ಶಕ್ತಿಯನ್ನು ಆತ ಅಲ್ಲಿ ವ್ಯರ್ಥ ಮಾಡ್ಕೊಳ್ಳಿಲ್ಲ. ಹೀಗೆ ವಿದುರನ ಜನನ ಆದ ಬಳಿಕ ಆ ಸತ್ಯವತಿ ಮತ್ತೆ ವೇದವ್ಯಾಸರನ್ನು ಕರೆದು ಶೂದ್ರ ಮಗ ಹುಟ್ಟಬೇಕು, ಮೊಮ್ಮಗ ಹುಟ್ಟಬೇಕು. ಇದರಿಂದ ಏನು ಉಪಯೋಗ? ಕ್ಷತ್ರಿಯನಂತ ಮಗ ಬೇಕು, ಅವನು ರಾಜ ಆಗಬೇಕು, ಸುಂದರನಾಗಿರ್ಬೇಕು, ಪರಾಕ್ರಮಿ ಆಗಿರ್ಬೇಕು. ಮೂರು, ಕ್ಷತ್ರಿಯನಾಗಿರ್ಬೇಕು, ಸುಂದರನಾಗಿರ್ಬೇಕು, ಮತ್ತೆ ಆತ ರೋಗರಹಿತನಾಗಿರ್ಬೇಕು, ಎಲ್ಲವೂ ಇರಬೇಕು. ಆಗ ವೇದವ್ಯಾಸರು ಒಪ್ಪಲಿಲ್ಲ. ತಲೆಯೇ ಕೆಡಿಸ್ಕೊಳ್ಳಿರು, ಅದೃಷ್ಟವಾಗಿ ಹೋಗಿಬಿಟ್ರು. ಹೀಗೆ ಕೇಳ್ತಾ ಇದ್ದೀವಿ, ಕೇಳ್ತಾನೆ ಇರ್ತಾರಂತೆ, ಹೋಗಿಬಿಟ್ರು. ಮುಂದೆ ಆ ಮಕ್ಕಳಿಗೆಲ್ಲರಿಗೂ ಕೂಡ ಶಸ್ತ್ರಶಾಸ್ತ್ರಾಭ್ಯಾಸವನ್ನ ಭೀಷ್ಮ ಒದಗಿಸಿದ ಅಂತ ನಾವು ಕಥೆಯನ್ನು ಮುಂದುವರಿಸ್ತೇವೆ. ಇಲ್ಲಿವರೆಗೆ ಪಾಂಡು, ಧೃತರಾಷ್ಟ್ರ ಮೊದಲಾದಂಥವರ ಅಂಶಾವತಾರ ವರ್ಣನೆಯನ್ನು ನಾವು ಗಮನಿಸಿದ್ದೇವೆ. ಇನ್ನೂ ಕೂಡ ಮುಂದೆ ಅನೇಕ ದೇವತೆಗಳ ಅಂಶಾವತಾರದ ವರ್ಣನೆ ಬರಲಿಕ್ಕಿದೆ. 53ನೇ ಅಧ್ಯಾಯ ಮುಂದುವರೆದಿದೆ. ಋಷಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಋಷಿಗೆ ಹಾಕದಿರೋ ಎನ್ನ ಋಷಿಕೇಶನೇ, ಈಶನಿನ್ನ ಚರಣ ಭಜನೆ ಆಶೆಯಿಂದ ಮಾಡುವೆ ದೋಷ ರಾಶಿ ನಾಶ ಮಾಡು ಶೀಶ ಕೇಶವ. ಶ್ರೀಕೃಷ್ಣಾರ್ಪಣ ನಮಸ್ತೆ.